ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು. ಉಪನ್ಯಾಸಕರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಉಪನ್ಯಾಸಗಳ ಮೆಲುಕು ಕಾರ್ಯಕ್ರಮ ಇದು. ಎಲ್ಲ ಯೋಗಗಳಲ್ಲಿ ಯಾವ ಯೋಗ ಶ್ರೇಷ್ಠ? ನಾನಾ ರೀತಿಯ ಯೋಗ ಪದ್ಧತಿಗಳದವ. ಆ ಉಳಿದ ಯೋಗ ಪದ್ಧತಿಗಳಿಗೆ ಈ ಶ್ರೇಷ್ಠವಾದ ಪದ್ಧತಿಗೆ ಏನು ವ್ಯತ್ಯಾಸ ಅಂತಂದ್ರೆ, ಬೇರೆ ಎಲ್ಲ ಯೋಗ ಪದ್ಧತಿಗಳು ಏನದವ ಅವುಗಳ ಫಲ ಏನದಂದ್ರೆ ಕಾಲಾಂತರದಲ್ಲಿ ದೇಶಾಂತರದಲ್ಲಿ ಸಿಕ್ತು, ಇಲ್ಲೇ ಸಿಗಲ್ಲ. ಆದ್ರೆ ಎಲ್ಲ ಯೋಗಗಳಲ್ಲಿ ಶ್ರೇಷ್ಠ ಯೋಗ ಅನಿಸಿದ್ದು ಯಾವುದು ಅಂತಂದ್ರೆ ಜ್ಞಾನ ಯೋಗ. ಆ ಜ್ಞಾನ ಎಂಬ ಸಾಧನೆ ಏನ್ ಮಾಡ್ತೀವಲ್ಲ, ಆ ಜ್ಞಾನ ಸಾಧನೆಯ ಒಂದು ಫಲ ಏನದು ಅಂತಂದ್ರೆ, ಈಗ ತಿಳ್ಕೊಂಡ್ರೆ ಇಲ್ಲೇ ಅದರ ಲಾಭ. ಯಾವಾಗ ನಮಗೆ ಅರ್ಥ ಮಾಡ್ಕೋತೀವಿ ಅವಾಗ ಅಲ್ಲೇ ಲಾಭ. ಅದು ದೇಶಾಂತರ ಇಲ್ಲ, ಕಾಲಾಂತರ ಇಲ್ಲ. ಯಾವ ಕ್ಷಣದಲ್ಲಿ ನಾವು ಬ್ರಹ್ಮ ಸ್ವರೂಪ ಅಹಂ ಬ್ರಹ್ಮ ಅಸ್ಮಿ ಅಂತ ತಿಳ್ಕೊತೀವಿ, ಯಾವ ಕ್ಷಣದಲ್ಲಿ ನಾವು ಶಿವೋಹಂ ಅಂತ ತಿಳ್ಕೊತೀವಿ, ಅದೇ ಕ್ಷಣದಲ್ಲೇ ಆ ಯೋಗದ ಲಾಭ ಸಿಗ್ತದೆ. ಅದಕ್ಕೆ ಅಭಿಮಾನ ಛೋಡ ಮುಕ್ತಿ ರೋಕಡ ಅಂತೇಳಿ ಮಹಾತ್ಮರು ಹೇಳ್ಕೊತ ಬಂದಾರ. ಅದನ್ನೇ ನಿನ್ನೆ ಹೇಳಿದ್ದು. ಈ ಒಂದು ವಿಷಯಗಳನ್ನು ಪ್ರತಿಪಾದಿಸುವಾಗ ಉಳಿದ ಸಾಧನೆಗಳು ಅಂತಂದ್ರೆ ಬೇರೆ ಯೋಗ ಪದ್ಧತಿಗಳು ಏನದವ, ಆಧ್ಯಾತ್ಮ ಸಾಧನಾ ಪದ್ಧತಿಗಳೇನದವ ಅವುಗಳಿಗೂ ಮತ್ತು ಈ ಜ್ಞಾನ ಎಂಬ ಶ್ರೇಷ್ಠವಾದ ಸಾಧನೆಗೆ ಏನು ವ್ಯತ್ಯಾಸ ಅನ್ನೋಂಥ ವಿಚಾರ ನಿನ್ನೆ ಕೇಳಾಯ್ತು. ಅದಕ್ಕೆ ಪೀಠಿಕೆ ಆಗಿದ್ದೆವು, ಅದನ್ನೇ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವುಗಳ ಪೈಕಿ ಸದ್ಯಕ್ಕೆ ಯಾವ ಒಂದು ವಿಷಯವನ್ನು ತಿಳಿಸಬೇಕಾಗಿದೆಯೋ ಅದನ್ನು ಹೇಳುವ ಪ್ರಸಂಗದಲ್ಲಿ ಶಂಕರಾಚಾರ್ಯರು ಹೇಳುತ್ತಾರೆ, ಉಳಿದ ಸಾಧನೆಗಳು ಏನಿವೆಯೋ ಅವುಗಳನ್ನು ಮಾಡಿದ ಮೇಲೆ ಅದರ ಫಲ ಕಾಲಾಂತರದಲ್ಲಿ ಸಿಗುತ್ತದೆ ಮತ್ತು ದೇಶಾಂತರದಲ್ಲಿ ಸಿಗುತ್ತದೆ. ಈಗ ಇಲ್ಲಿಯೇ ಸಿಗುವುದಿಲ್ಲ. ಬೇರೆ ಯಾವುದೇ ಇತ್ತಂದ್ರೆ ಅದರದೆಲ್ಲ ಫಲ ಏನದಂದ್ರೆ ಸತ್ತ ಮೇಲೆ ಸ್ವರ್ಗದಾಗ ಸಿಗ್ತದ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸಿಗಲ್ಲ. ಮತ್ತೆ ಕಾಲಾಂತರದಲ್ಲಿ ಈಗೇ ಸಿಗಲ್ಲ, ಇಲ್ಲೇ ಸಿಗಂಗಿಲ್ಲ. ಆದರೆ ಜ್ಞಾನದ್ದು ಹಂಗಲ್ಲ. ಜ್ಞಾನದ ಫಲ ಏನದು ಅಂತಂದ್ರೆ ಈಗೇ ಇಲ್ಲಿಯೇ ಸಿಗ್ತು. ಅದಕ್ಕೆ ಈಗೇ ಇಲ್ಲಿಯೇ ಸಿಗಬೇಕು ನಾವು ಮಾಡಿದ ಸಾಧನೆಯ ಫಲ ಅಂತನ್ನೋರು ಜ್ಞಾನ ಸಾಧನೆಗೆ ಬರಬೇಕು. ಮುಂದೆ ಯಾವಾಗರೆ ಸಿಗಲಿ, ಏನ್ಯಾಕೆ ಮಾಡಲಿ, ಎಂದರೆ ಸಿಗಲಿ ಅನ್ನೋಂಥವ್ರು ಬೇರೆ ಏನಾರೇ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ದೇಶಾಂತರದಲ್ಲಿ ಸಿಗಬೇಕೆ, ಈಗ ಇಲ್ಲಿಯೇ ಸಿಗೋದಿಲ್ಲ ಅಂತದ್ದು. ಅದಕ್ಕೆ ಏನು ಮಾಡುವುದು ಅಂದ್ರೆ ಶಾಸ್ತ್ರ ಹಾಗೆ ಹೇಳುತ್ತದೆ. ಈಗ ಮಾಡಿದ ಪುಣ್ಯದ ಫಲ ಈ ದೇಹ ಬಿಟ್ಟ ಮೇಲೆ ಅವರಿಗೆ ಆಗ ಸಿಗುತ್ತದೆ. ಈ ದೇಹದಿಂದ ಮಾಡಿದ ಪುಣ್ಯದ ಫಲ ಇದೇ ದೇಹದಾಗ ಇರುವಾಗಲೇ ಅದು ಸಿಗಂಗಿಲ್ಲ. ದೇಹ ಬಿಟ್ಟ ಮೇಲೆ ಮುಂದೆ ಈ ದೇಹದ ಪುಣ್ಯದ ಫಲ ಇನ್ನೊಂದು ದೇಹ ತಗೊಂಡು ಬಂದು ಅದರಿಂದ ಅದು ಅನುಭವಿಸ್ತದೆ. ಈಗ ಇಲ್ಲಿಯೇ ಸಿಗುವುದಿಲ್ಲ, ಕಾಲಾಂತರದಲ್ಲಿ ಸಿಗ್ಬೇಕು. ಹಂಗದ. ಅದಕ್ಕೇನಾಗಬೇಕಂದ್ರೆ ಜನ್ಮಾಂತರಗಳು ಕಳಿಬೇಕಾಗ್ತದ. ಜ್ಞಾನ ಯೋಗ ಒಂದು ಬಿಟ್ರೆ ಉಳಿದು ಯಾವ ಯೋಗ ಪದ್ಧತಿ ಮಾಡಿದ್ರು ಜನ್ಮಾಂತರದಾಗ ಫಲ ಸಿಗ್ತದೆ, ಇಲ್ಲೇ ಸಿಗುವುದಿಲ್ಲ. ಈ ವಿಷಯ ಏನ್ ಹೇಳಕತ್ತೀರಿ, ನಮಗೆ ತಿಳಿತಾ ಇಲ್ಲ. ಇದು ನೀವೇನ್ ಹೇಳಕತ್ತೀರಿ, ನಮಗಿದು ತಿಳಿತಾ ಇಲ್ಲ ಅಂತಂದ್ರೆ ಏನು ಗಾಬರಿ ಆಗ್ಬೇಡ್ರಿ. ನೀವೇ ಆಡ ಮಾತುಗಳನ್ನೇ ನಾವು ವೇದಾಂತದಲ್ಲಿ ಹೇಳಕತ್ತೀವಿ. ಯಾವನೋ ಒಬ್ಬ ವ್ಯಕ್ತಿಗೆ
ಯಾವನೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಬಹಳ ತ್ರಾಸಿತ್ತಂತಂದ್ರೆ ಜನಸಾಮಾನ್ಯರು ಏನಂತಾರ, ಯಾವನೋ ಒಬ್ಬನಿಗೆ ಬಹಳ ತ್ರಾಸಾಗಿದೆ, ಬಹಳ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ಆಗ ನಾವು ಸಹಜವಾಗಿ ಏನಂತೀವಿ ಅಂದ್ರೆ, ಏನು ಪಾಪ ಮಾಡಿ ಬಂದಾನೋ, ಏನು ಪಾಪ ಮಾಡಿ ಹುಟ್ಟಿ ಬಂದಾನೋ ಅಂತ. ಈಗಂತೂ ಒಳ್ಳೆಯವನೇ ಅದನ, ಆದ್ರೆ ಹಿಂದೆ ಏನ್ ಮಾಡ್ಯಾನೋ ಏನೋ, ಎಷ್ಟು ಕಷ್ಟ ಅನುಭವಿಸ್ಲಕತ್ತ ನೋಡು, ಏನು ಪಾಪ ಮಾಡಿ ಬಂದಾನೋ ಅಂತೀವಿ. ಮತ್ತೆ ಯಾವನೋ ಒಬ್ಬ ಸುಖ ಪುರುಷ ಬಹಳ ಪುಣ್ಯ ಆನಂದ ವೈಭವದಿಂದ ಇದ್ದನು ಅಂತಂದ್ರೆ ಏನು ಪುಣ್ಯ ಮಾಡಿ ಬಂದಾನಪ್ಪ, ಏನು ಪುಣ್ಯ ಪುರುಷ ಅದನ ಅಂತೀವಿ. ಈ ಸಹಜವಾಗಿ ಹೇಳುವ ಮಾತೇ ಏನಂತಂದ್ರೆ, ಕಾಲಾಂತರದಲ್ಲಿ ಅನುಭವಿಸ್ತಾ ಇದ್ದಾರೆ. ಅವರು ಹಿಂದೆ ಮಾಡಿದ ಪುಣ್ಯ, ಹಿಂದೆ ಮಾಡಿದ ಪಾಪಗಳ ಕರ್ಮ ಕಾಲಾಂತರದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ಭಾಗದಲ್ಲಿ ಸಜ್ಜಲಗುಡ್ಡದ ಶರಣಮ್ಮ ಅಂತ ಆಗಿ ಹೋದ್ರು. ಈ ಸಜ್ಜಲಗುಡ್ಡದ ಶರಣಮ್ಮ ತ್ರಿಕಾಲ ಪೂಜಾ ನಿಷ್ಠರವ್ರು. ಅಂಥವ್ರು ಕಾಲಿಗೆ ನಾರು ಹುಣ್ಣು ಆಗ್ತದ. ಕಾಲಿಗೆ ನಾರು ಹುಣ್ಣು ಆದಾಗ ಮೊದಲಿನಂಗ ಈ ಲ್ಯಾಟ್ರಿನ್ಗಳು ಮನೆಗೆ ಇದ್ದಿದ್ದಿಲ್ಲ, ಹೊಲಕ್ಕೆ ಹೋಗ್ಬೇಕಾತಿತ್ತು. ಅರ್ಧ ಕಿಲೋಮೀಟರ್ ಕನಿಷ್ಠ ಹೋಗ್ಬೇಕಾತಿತ್ತು, ಹೋಗಿ ಲ್ಯಾಟ್ರಿನ್ಗೆ ಹೋಗಿ ಬರ್ಬೇಕಾತಿತ್ತು. ಅಂಥದ್ದು ಶೌಚಕ್ಕೆ ತಂಬಿಗೆ ಹಿಡ್ಕೊಂಡು ಅಷ್ಟು ದೂರ ಹೋಗ್ಬೇಕಾದಾಗ ಕುಂಟು ಗೊತ್ತ ಬಹಳ ತ್ರಾಸ ಮಾಡ್ಕೊತ ಹೋಗ್ತಿರ್ತಾಳೆ. ಆ ಅಮ್ಮನ ಕಷ್ಟ ಅಮ್ಮಗೆ ಅದ. ಈ ಕಟ್ಟಿ ಮೇಲೆ ಕುಂತವ್ರು ಒಂದಿಷ್ಟು ಕುಹಕಿಗಳು ಏನಂತಾರ, ನೀನು 3 ಹೊತ್ತು ಲಿಂಗ ಪೂಜೆ ಮಾಡ್ಕೋತೀಯ ಅಮ್ಮ, ನಿನಗೆ ದೇವ್ರ ಈ ತರ ತ್ರಾಸ ಕೊಡಬಾರ್ದಾಗಿತ್ತು, ಮತ್ತೆ ನೀ ಲಿಂಗ ಪೂಜೆ ಮಾಡಿದ್ದು ಫಲ ಎದಕ್ಕೆ ಬಂತು, ಮಾಡಿದ್ದು ಏನು ಉಪಯೋಗ ಆಯ್ತು ಅಂತ ಅಂದ್ಬಿಡ್ತಾರೆ. ಬೇರೆ ಯಾರಿಗಾರ ಏನಾರ ಅಂದ್ರೆ ಸುಮ್ಮ ಅನ್ಸ್ಕೊಂಡು ಹೋಗ್ತಾರ, ಆದ್ರೆ ಅವರು ಜ್ಞಾನಿಗಳು ಅವ್ರು ಯಾಕೆ ಕೇಳ್ತಾರ ಅವರು. ಅದಕ್ಕೆ ಏನಂತಾಳ ಅಮ್ಮ, ನೋಡಪ್ಪ ನೀವೀಗೇನು ಊಟ ಮಾಡ್ಲಿಕ್ಕತ್ತಿರಲ್ಲ ಮನ್ಯಾಗ ಜೋಳ, ಅವೇನು ಇವತ್ತೇ ಬಿತ್ತಿದ್ವು ಅದಾವ, ಏನು ಹೋದ ವರ್ಷ ಬಿತ್ತಿದ್ವು ಅದಾವ ಅಂತ ಕೇಳ್ತಾವೆ. ಈಗೇನು ಊಟ ಮಾಡ್ಲಿಕ್ಕತ್ತೀರಿ ರೊಟ್ಟಿ ಮಾಡ್ಕೊಂಡು, ಆ ಜೋಳ ಈ ವರ್ಷ ಬೆಳೆದುವ, ಏನು ಹಿಂದಿನ ವರ್ಷ ಬೆಳೆದುವ, ಇಲ್ಲ ಹೋದ ವರ್ಷನವ. ಅದೇ ರೀತಿ ಈ ವರ್ಷ ಬಿತ್ತಿದ ಬೀಜನೇ ನಾವೀಗ ಉಣ್ಲಕ್ಕೆ ಬರಂಗಿಲ್ಲ. ಹಿಂದಿನ ಜನ್ಮದಾಗ ಮಾಡಿದ ಪಾಪ ಪುಣ್ಯ ಏನೇನದು ಅದನ್ನು ಅನುಭವಿಸ್ಲಕತ್ತೀನಿ, ಈ ಜನ್ಮದಾಗ ಲಿಂಗ ಪೂಜೆ ಮಾಡ್ಕೊಂಡಿನಿ, ಇದರ ಪುಣ್ಯ ಮತ್ತೆ ಮುಂದೆ ಸಿಗ್ತದಪ್ಪ ಅಂತ ಹೇಳ್ತಾರೆ. ಹಂಗೆ ಇದೇನಂತಂದ್ರೆ ಕರ್ಮಯೋಗ, ಧ್ಯಾನ ಯೋಗ, ಉಪಾಸನ ಯೋಗ, ಹಠಯೋಗ ಅವು ಏನೇನಿರ್ತಾವ ಅವೆಲ್ಲ ಏನದಾವ ಅಂದ್ರೆ ಅವು ಮುಂದೆ ಯಾವಾಗೋ ಫಲ ಕೊಡ್ತವೆ ಹೊರತು ಈ ಒಂದು ಜ್ಞಾನ ಯೋಗ ಮಾತ್ರ ಹೀಗೆ ಫಲ ಕೊಡ್ತದ. ನೀವು ಅನ್ನುವುದೇ ಶಾಸ್ತ್ರ ಹೇಳುತ್ತಿದೆ, ಅದು ನಿಮ್ಮ ವಿರುದ್ಧ ಇಲ್ಲವೇ ಇಲ್ಲ. ಆದರೆ ಇದು ಮಾತ್ರ ಹಾಗೆ ಅಲ್ಲ. ಜ್ಞಾನ ಸಮಕಾಲ ಏವ ಮುಕ್ತಿ. ಜ್ಞಾನ ಸಮಕಾಲ, ಯಾವಾಗ ನಿಮಗೆ ಜ್ಞಾನ ಆಗ್ತದ ಆವಾಗಲೇ ಮುಕ್ತಿ, ಮತ್ತೆ ಬೇರೆ ಟೈಮ್ನಾಗ ಇಲ್ಲೇ ಇಲ್ಲ, ಅವಾಗೆ ಅಲ್ಲೇ. ಯಾವ ಆತ್ಮನೇ ನೀನು ಎಂಬ ನಿಶ್ಚಯ ಯಾವಾಗ ನಿನಗೆ ಹೊಳೆಯುತ್ತೋ, ಯಾವಾಗ ನಿನಗೆ ಆತ್ಮಜ್ಞಾನ ಉಂಟಾಯಿತೋ ಆ ಕ್ಷಣವೇ ಅವನು ಮುಕ್ತನಾಗುತ್ತಾನೆ. ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಪ್ರಾಣ ಬಿಡುವಾಗ ಅಲ್ಲ, ಪ್ರಾಣ ಬಿಟ್ಟ ಮೇಲೆ ಅಲ್ಲ, ತಿಳಿದಾಗಲೇ ಅವ ಮುಕ್ತ. ನಾನು ಬ್ರಹ್ಮನಿದ್ದೇನೆ, ನಾನು ಶಿವನಿದ್ದೇನೆ ಅಂತೇಳಿ ಯಾವಾಗ ನಿರ್ಣಯ ಆಯಿತು ಆವಾಗಲೇ ಅವನು ಮುಕ್ತ ಆಗಿಬಿಡ್ತಾನ. ಅಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಪರಮ ಆನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇದು ಆದವನ ಲಕ್ಷಣ ಏನು ಅಂತಂದ್ರ ಪರಮ ಆನಂದ ಪುರುಷ ಇರ್ತಾನ. ಯಾವ ಸುಖ ಭೋಗಗಳಿಗೆ ಅವ ಹಪಹಪಿಸುವುದಿಲ್ಲ, ತಾನೇ ಸ್ವತಃ ಆನಂದ ಪುರುಷನಾಗಿರ್ತಾನ. ಮತ್ತ ಇವು ಯಾವ ಲೌಕಿಕ ದುಃಖಗಳ ಲೇಪ ಅವನಿಗಿರಂಗಿಲ್ಲ, ಅವನು ಸರ್ವ ದುಃಖದಿಂದ ನಿವೃತ್ತನಾಗಿರ್ತಾನ. ಅಂತ ಒಂದು ಸ್ಥಿತಿ ಪ್ರಾಪ್ತಿಯಾಗ್ತದೆ. ಆದರೆ ಉಳಿದ ಸಾಧನೆಗಳು ಹಾಗೆ ಅಲ್ಲ, ಅದಕ್ಕೆ ಫಲ ಕೊಡಲು ಅವಧಿ ಬೇಕಾಗುತ್ತದೆ. ದೇಶಾಂತರದಲ್ಲಿ ಕಾಲಾಂತರದಲ್ಲಿ ಫಲ ಕೊಡುತ್ತವೆ. ಇದೇ ಒಂದು ವೈಶಿಷ್ಟ್ಯ ಈ ಜ್ಞಾನದ್ದು. ಇದು ಜ್ಞಾನಯೋಗ ತುಂಬಾ ಒಳ್ಳೆಯದು. ಮುಂದೆ ವರ್ಣನೆ ಮಾಡುತ್ತಿದ್ದಾರೆ. ಅಂದರೆ ಇದು ಜ್ಞಾನದ ಸ್ತುತಿ ಅಂತ ತಿಳಿಯಬೇಕು. ಜ್ಞಾನವನ್ನ ಸ್ತುತಿ ಮಾಡಬೇಕು. ಪರಮಾತ್ಮನನ್ನ ಹೆಂಗ ಸ್ತುತಿ ಮಾಡ್ತೀವಿ ಅದೇ ರೀತಿ
64 ವಿದ್ಯೆಗಳು ಕಲ್ತಿರ್ಬೋದು ಜಗತ್ತಿನೊಳಗ. 64 ವಿದ್ಯೆ ಕಲ್ತವನು ಈ ಬ್ರಹ್ಮಜ್ಞಾನಿ ಮುಂದ ಏನೇನು ಅಲ್ಲ. ಅದಕ್ಕೆ ಈ ಒಂದು ಶುದ್ಧ ಬ್ರಹ್ಮಜ್ಞಾನಿ ತಾನೇ ಶಿವ ತಾನೇ ಬ್ರಹ್ಮ ಅಂತ ತಿಳ್ಕೊಂಡಿರ್ತಾನ. ಅವನ ಕಣ್ಣಿಗೆ ಇಡೀ ವಿಶ್ವ ಬ್ರಹ್ಮ ಸ್ವರೂಪವಾಗಿ, ಇಡೀ ವಿಶ್ವ ಏನಾಗ್ತಿರ್ತದ, ಶಿವ ಸ್ವರೂಪವಾಗಿ ಕಾಣ್ತಿರ್ತದ. ಶಿವ ಸ್ವರೂಪವಾಗಿ ಅದು ಕಾಣ್ಲಿಕ್ಕತನ ಎಲ್ಲವನ್ನು ಅಂತಂದ್ರೆ ಅವನು ಶಿವನಾಗಿದ್ದಾನೆ ಅಂತ ಅರ್ಥ. ನಾಮರೂಪಗಳಿಂದ ಗುರುತಿಸ್ಲಿಕ್ಕತ್ತಾನೆ ಈ ಜಗತ್ತನ್ನ ಅಂತಂದ್ರೆ ಅವ ಇನ್ನ ಶಿವನಾಗಿಲ್ಲ, ಇನ್ನ ಜೀವ ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಹೀಗಾಗಿ ಅಂತ ಒಂದು ಜ್ಞಾನವನ್ನ ಸ್ತುತಿಸಬೇಕು. ಜ್ಞಾನ ಮತ್ತು ಪರಮಾತ್ಮಗ ಎಷ್ಟು ವ್ಯತ್ಯಾಸ ಅದ, ಪರಮಾತ್ಮನಿಗೆ ಮತ್ತು ಜ್ಞಾನಕ್ಕ ಎಷ್ಟು ವ್ಯತ್ಯಾಸ ಅದ ಅಂತಂದ್ರೆ ಏನಂತಾರ ಅದಕ್ಕ, ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ ಅಂತಾರ. ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ ಅಂದ್ರೆ ಏನ್ ಹಂಗಂತಂದ್ರ, ಒಂದು ಅಜ್ಜನ ಬಡಿಗೆ ಏನ್ ಮಾಡ್ಬಿಟ್ಟಾನ, ಮೊಮ್ಮಗ ತಗೊಂಡು ಹೋಗಿ ಒಲೆಗಿಟ್ಬಿಟ್ಟಾನ. ಅಜ್ಜ ಕೇಳಕತ್ತಾನ ಬಡಿಗೆ ಎಲ್ಲದ ಅಂತಂದ್ರ ಅಲ್ಲದ ಅಂತಾನ, ಬೆಂಕಿ ಎಲ್ಲದ ಅಂದ್ರೂ ಅದೇ ಕೋಲ್ ತೋರಿಸ್ಲಕತ್ತಾನ ಮೊಮ್ಮಗ. ಅದು ಏನಾಗ್ಯದ, ಬಡಿಗೆ ಸುಟ್ಟು ಕೆಂಪಾಗ್ಬಿಟ್ಟವ. ಆ ಕೋಲಿಗೆ ಮತ್ತು ಅಗ್ನಿಗೆ ಎಷ್ಟು ವ್ಯತ್ಯಾಸ ಅದ ರೀ. ಒಲೆಗಿಟ್ಟು ಬೆಂಕಿಗೆ ಆ ಬೆಂಕಿ ಕೆಂಪು ಕೆಂಡ ಆಗ್ಯದಲ್ಲ, ಆ ಕೆಂಡಕ್ಕೂ ಮತ್ತು ಆ ಕೋಲಿಗೆ ಏನ್ ವ್ಯತ್ಯಾಸ ಅದ? ವ್ಯತ್ಯಾಸ ಆದೇನು? ಕೆಂಡನೇ ಕೋಲಾಗ್ಯದ, ಕೋಲೇ ಕೆಂಡಾಗ್ಯದ. ಅದೇ ರೀತಿ ನಮಗ ಜ್ಞಾನ ಆಯ್ತು ಅಂತಂದ್ರ ಆ ಜ್ಞಾನಿನೇ ಬ್ರಹ್ಮನಾಗಿರ್ತಾನ, ಬ್ರಹ್ಮನೇ ಜ್ಞಾನಿಯಾಗಿರ್ತಾನ, ಅಲ್ಲೇನು ವ್ಯತ್ಯಾಸ ಇರಂಗಿಲ್ಲ. ಆ ರೀತಿ ಬ್ರಹ್ಮನಾದವನಿಗೆ ಬ್ರಹ್ಮ ಸ್ವರೂಪನೇ ಕಾಣಿಸ್ತಿರ್ತದೆ ಎಲ್ಲಾ ಕಡೆ. ಬ್ರಹ್ಮ ಸ್ವರೂಪನೇ ಆಗಿರ್ತಾನ. ಬ್ರಹ್ಮ ಸ್ವರೂಪ. ಟು ನೋ ದಿ ಗಾಡ್ ಯು ಹ್ಯಾವ್ ಟು ಬಿಕಮ್ ದಿ ಗಾಡ್ ಅಂತ. ನೀವು ದೇವರನ್ನು ನೋಡಬೇಕಾದ್ರೆ ನೀವು ದೇವರಂತ ಆದಾಗ ಮಾತ್ರ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಅದ. ಜೀವ ಭಾವ ಇಟ್ಕೊಂಡು ದೇವರನ್ನು ನೋಡ್ತೀನಿ ಅಂದ್ರೆ ದೇವರು ನಮಗ ಸಿಗಂಗಿಲ್ಲ. ಮತ್ತೆ ಹುಡುಕಿದ್ರ ದೇವರು ಹೊರಗೆ ಎಲ್ಲೇರ ಅದನ್ನ ಹುಡುಕಿದ್ರ ಸಿಗ್ಲಕ್ ಸಾಧ್ಯನೇ ಇಲ್ಲ. ಯಾಕೆ ಸಿಗಂಗಿಲ್ಲ ಅಂತಂದ್ರೆ ತಾನೇ ದೇವರದನು. ತಾನೇ ದೇವರಿದ್ದು ದೇವರನ್ನ ಹುಡುಕ್ಬೇಕಂದ್ರೆ ಎಲ್ಲಿ ಸಿಗ್ತಾನೆ? ತನ್ನ ಸ್ವರೂಪವನ್ನು ತಾನು ತಿಳ್ಕೊಂಡ್ರೆ ತಾನೇ ದೇವರು. ಈ ಗಂಗಾಧರ್ ಜಾಲಿಮಂಚಿ ಗುರುಗಳು ಹುಡುಕೋ ತಡ್ಯಾಡಕತ್ತಾರ. ಎಲ್ಲಿ ಹುಡುಕ್ಲಕತ್ತೀರಪ್ಪ, ಏನ್ ಹುಡುಕ್ಲಕತ್ತೀರ ಅಂದ್ರ ನಾ ಗಂಗಾಧರ್ ಹುಡುಕ್ಲಕತ್ತೀನ್ರಿ ಅಂತಂದ್ರೆ ಜಗತ್ನಾಗ ಎಲ್ಲಾರ ಗಂಗಾಧರ್ ಸಿಗ್ಲಕ್ ಸಾಧ್ಯನಾ? ಗಂಗಾಧರ್ ಸಿಗ್ಲಕ್ ಸಾಧ್ಯನೇ ಇಲ್ಲ. ಗಂಗಾಧರ್ ತಾನೇ ಗಂಗಾಧರ್ ಅಂತ ಎಲ್ಲಿ ತನಕ ತಿಳಿಯಂಗಿಲ್ಲ, ಅಲ್ಲಿ ತನಕ ಗಂಗಾಧರನ ದರ್ಶನ ಆಗಂಗಿಲ್ಲ. ಅದೇ ರೀತಿ ಇಲ್ಲಿ ಬ್ರಹ್ಮಸ್ವರೂಪ ಶಿವಸ್ವರೂಪ ತನ್ನನ್ನು ತಾನು ತಿಳಿದ್ರೆ ಮಾತ್ರ ಅದು ಅನುಭವಕ್ಕೆ ಬರ್ತದ. ಅದನ್ನು ಬಿಟ್ಟು ನಾವು ಎಲ್ಲರ ಹೊರಗೆ ಹುಡುಕ್ತೀವಿ ಅಂತಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಯಾರು ಮಹಾಲಿಂಗರಂಗರ ಅನುಭವಾಮೃತದ ಒಂದೆರಡು ಸಾಲುಗಳನ್ನು ವಿಶ್ಲೇಷಣೆ ಮಾಡ್ಲಿಕ್ಕತ್ತಾರ. ತಂದೆ ತಾಯಿಗಳು ಧನ್ಯರಾತನ, ತಂದೆ ತಾಯಿಗಳು ಧನ್ಯರಾತನ, ಬಂಧುಗಳು ಕುಲವೆಲ್ಲ ಪಾವನ. ಏನ್ ಹಿಂಗಂದ್ರ, ಒಬ್ಬನು ಒಂದು ಮನೆತನದಲ್ಲಿ ಜ್ಞಾನಿ ಪುರುಷ ಆದ, ಅಥವಾ ಸ್ತ್ರೀಯರಲ್ಲಿ ಒಬ್ಬಳು ಬ್ರಹ್ಮವಾದಿನಿ ಯಾದಳು ಅನ್ನೋಣ. ಒಬ್ರು ಯಾರೇ ಜ್ಞಾನಿ ಪುರುಷ ಆದರೆ, ಒಬ್ರು ಯಾರೇ ಬ್ರಹ್ಮವಾದಿನಿ ಅಂದ್ರೆ ಶುದ್ಧ ಬ್ರಹ್ಮಿಣಿ ಆದರೆ, ಆಗ ಅವನ ಅಥವಾ ಆಕೆಯ ತಂದೆ ತಾಯಿಗಳು ಧನ್ಯರಾದರು. ಆತನ ಬಂಧು ಬಳಗ ಎಲ್ಲ ಕುಲ ಎಲ್ಲ ಪಾವನ ಆಯಿತು. ಅವನು ತನ್ನ ಕುಲವನ್ನೇ ಪಾವನ ಮಾಡಿದನು ನೋಡು. ಅಂತವನು ಒಬ್ಬನು ಹುಟ್ಟಿದರೆ ಸಾಕು, ಅವನಿಂದ ಎಲ್ಲರಿಗೂ ಆನಂದವೇ ಆನಂದ ಸಿಗುತ್ತದೆ. ಅದು ವರ್ಣನೆ, ಆದರೆ ಮಹತ್ವ ಹೇಳುತ್ತಾರೆ. ಒಬ್ಬ ಬ್ರಹ್ಮಜ್ಞಾನಿ ಮನೆಯಾಗ ಹುಟ್ಟಿದ್ನಂದ್ರೆ ಅವನಿಂದ ಆನಂದನೇ ಇರ್ತದ ಅಂತ ಹೇಳ್ತಾರ. ಇದು ವರ್ಣನೆ ಆಯ್ತು. ಅದರ ಮಹತ್ವ ಏನ್ ಹೇಳ್ತಾರ, ಬಂದು ನಿಂದಡೆ ಎಲ್ಲ ಪುಣ್ಯಕ್ಷೇತ್ರವೆನಿಸುವುದು. ಪುಣ್ಯಕ್ಷೇತ್ರಗಳೆಂದು ನಾವು ಎಷ್ಟೋ ಸ್ಥಳಗಳಿಗೆ ಹೇಳುತ್ತೇವೆ. ಅಂತ ಎಷ್ಟೋ ಸ್ಥಳಗಳು ಉಂಟು, ಅಲ್ಲಿಗೆ ಹೋಗುತ್ತೇವೆ ಬರುತ್ತೇವೆ.
ಏನು ಮಾಡಬೇಕೋ ಅದನ್ನು ಮಾಡುತ್ತೇವೆ. ಆದರೆ ನೋಡು, ಇನ್ನೊಂದು ಗುಟ್ಟಿನ ಮಾತು ಏನು, ಈ ಕ್ಷೇತ್ರ ಇರಲಿ, ಇವು ಅಲ್ಲವೆಂದು ನಾವು ನಿನಗೆ ಹೇಳುವುದಿಲ್ಲ. ಆ ಕ್ಷೇತ್ರಗಳ ಬಗ್ಗೆ ಶ್ರದ್ಧೆ ಇಟ್ಕೊಂಡವ್ರದ್ದು ಶ್ರದ್ಧೆ ಕೆಡಿಸಬಾರದು. ನಾವು ಒಂದೇನೋ ಹೇಳಕತ್ತೀವಿ ಅಂತ ಹೇಳಿಕೆ ಇನ್ನೊಬ್ರದ್ದು ಏನೋ ಶ್ರದ್ಧೆಗಳಿದ್ದು ಅಂದ್ರೆ ಅವು ಕೆಡಿಸಬಾರದು. ಅವು ಕ್ಷೇತ್ರಗಳಲ್ಲ ಅಂತೇಳಿ ನಾವೇನು ಹೇಳಕ್ ಹೋಗಂಗಿಲ್ಲ. ಕೆಲವೊಂದು ವಚನಗಳು ಕಲ್ಲು ದೇವರು, ಕಲ್ಲು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಾಶಿ ಕೇದಾರ ದೇವರು ದೇವರಲ್ಲ, ಈ ರೀತಿ ವಚನಗಳು ಬರೆದರಲ್ಲ. ಆ ವಚನಗಳು ಬರೆದದ್ದು ಆ ದೇವರುಗಳನ್ನ ನಿಂದೆ ಮಾಡುವುದಕ್ಕ ಅಥವಾ ದೇವರುಗಳ ಮರ್ಯಾದೆ ತೆಗೆಯೋದಕ್ಕಲ್ಲ. ಆ ಶರಣರು ಬರೆದ ವಚನಗಳ ಉದ್ದೇಶ ಏನು ಅಂತಂದ್ರ ತನ್ನೊಳಗಿನ ಆತ್ಮನಿಷ್ಠೆಯನ್ನ ಹೆಚ್ಚಿಸಿಕೊಳ್ಳಕ್, ತನ್ನ ಒಳಗೆ ಇರುವ ಆತ್ಮವನ್ನ ಅರಿತು ತಾನು ಅದರ ಸ್ವರೂಪ ಅಂತೇಳಿ ತಿಳ್ಕೊಳ್ಳೋದ್ರ ಸಲುವಾಗಿ ಆ ವಚನ ಬರೆದರೆ ಹೊರತು ಎಲ್ಲಾರು ಏನ್ ಮಾಡ್ಯಾರ, ತಮ್ಮ ಆತ್ಮ ಸ್ವರೂಪದ ನಿಷ್ಠೆ ಬೆಳೆಸ್ಕೊಳ್ಳೋದು ಬಿಟ್ಟು ಕಾಶಿ ಕೇದಾರಗಳಿಗೆ ಬೈಕೊತ್ತ ಅಡ್ಡಾಡ್ಲಕತ್ತಾರ ವೇದಿಕೆ ಮೇಲೆ. ಆ ಉದ್ದೇಶಕ್ಕಾಗಿ ಆ ವಚನ ಬರೆದದ್ದಲ್ಲದು. ಆತ್ಮನಿಷ್ಠೆ ಬೆಳೆಸ್ಕೊಳ್ಳಕ್ಕೆ ಬರೆದದ್ದು. ಆತ್ಮನಿಷ್ಠೆ ಬೆಳೆಸ್ಕೊಂಡ್ರೆ ಯಾರ ಆತ್ಮನಿಷ್ಠೆ ಬೆಳೆಸ್ಕೊತಾರ ಅವರಿಗೆ ಕಲ್ಲು ಮಣ್ಣನ್ನು ಪರಮಾತ್ಮನಾಗೆ ಕಾಣುತ್ತೆ. ಎಲ್ಲನೂ ಪರಮಾತ್ಮ, ಕಂಕರ್ ಮೇ ಶಂಕರ್. ಆತ್ಮನಿಷ್ಠೆ ಬೆಳೆಸ್ಕೊಳ್ಳಾರುವಂತ ಮೂಢರು ಏನ್ ಮಾಡ್ತಾರ, ಆ ವಚನಗಳನ್ನ ಅಪಾರ್ಥ ಮಾಡಿ ಆತ್ಮನಿಷ್ಠೆಯನ್ನು ಬೆಳೆಸ್ಕೊಳ್ಳಲ್ಲ, ಸುಮ್ಮನೆ ಅರ್ಧಮರ್ಧ ಓದಿ ಅವ್ರಿಗೆ ಇವ್ರಿಗೆ ಬೈಕೋತ ಅಡ್ಡಾಡ್ತಿರ್ತಾರೆ. ಅದಕ್ಕೆ ಇಲ್ಲೇನಾಯ್ತು, ಅವೆಲ್ಲ ಯಾವ ಕ್ಷೇತ್ರಗಳ ಬಗ್ಗೆನೂ ನಾವೇನು ಇಲ್ಲಿ ಟಚ್ ಮಾಡ್ಲಕ್ ಹೋಗಲ್ಲ. ಅವು ಕ್ಷೇತ್ರ ಅಲ್ಲ ಹೌದತ್ ನಾವೇನು ಹೇಳಕ್ ಹೋಗಂಗಿಲ್ಲ. ನಾವ್ ಏನ್ ಹೇಳಕತ್ತೀವಿ ಅದನ್ನು ಕೇಳಿಲ್ಲ ಅಂತ ನಾವು. ಕ್ಷೇತ್ರಗಳು ಇರಲಿ, ನಾವು ಅವು ಅಲ್ಲವೆಂದು ನಿನಗೆ ಹೇಳುವುದಿಲ್ಲ. ಆದರೆ ಆ ಜ್ಞಾನಿ ಪುರುಷ ಎಲ್ಲಿ ನಿಂತಿರುತ್ತಾನೋ, ಎಲ್ಲಿ ಕುಳಿತಿರುತ್ತಾನೋ, ಎಲ್ಲಿ ಮಲಗಿರುತ್ತಾನೋ ಅದೇ ಪುಣ್ಯಕ್ಷೇತ್ರ ನೋಡು. ಸುತ್ತಮುತ್ತ ಜ್ಞಾನಿ ಪುರುಷರು ಎಲ್ಲಿದಾರ ಅಂತೇಳಿ ಹುಡುಕಾಡಿ ಆ ಜ್ಞಾನಿಗಳು ಎಲ್ಲಿದಾರ ಅದೇ ಪುಣ್ಯಕ್ಷೇತ್ರ. ಆ ಜ್ಞಾನಿಗಳಂತಂದ್ರೆ ಅವ್ರು ಮತ್ತೆ ಬೇರೆ ತರ ಹೆಂಗರ ಇರಂಗಿಲ್ಲ, ಅತ್ಯಂತ ಸಾಮಾನ್ಯ ಜೀವಿಗಳಿರ್ತಾರ. ಎಷ್ಟೋ ಮಂದಿಗೆ ನಮಗೆ ಕರೆಸಿರ್ತಾರ, ಅವ್ರ ಮನೆಗೆ ಹೋಗಿರ್ತೀವಿ, ಗುರುಗಳು ಬಂದಾರ ಅಂತ ಹೇಳ್ತಾರ, ಅವ್ರು ಬಂದು ನಮ್ಮನ್ನ ನೋಡ್ತಾರ, ಇವ ಏನೊಂದು ಹುಚ್ಚಿದ್ದಂಗದಾನ, ಇವನ್ಯಾ ಗುರು ಅಂತ ಹೇಳಕ್ಕೆ ವಾಪಸ್ ಹೋಗ್ಬಿಡ್ತಾರ. ಅದು ಗುರುತಿಸಂತ ಕಣ್ಣು ಬೇಕಲ್ಲ. ಜ್ಞಾನಿ ಅಂತಂದ್ರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಏನು ವೇಷಗಳು ಭೂಷಣಗಳು ಏನೂ ಇಲ್ಲ ಜ್ಞಾನಿಗೆ. ಬೇರೆ ವ್ಯವಸ್ಥೆಗಳಿಗೆ ವೇಷಭೂಷಣಗಳದಾವ, ಜ್ಞಾನಿಗೆ ಹಂಗೇನಿಲ್ಲ. ಜ್ಞಾನಿಗಳಿಗೆ ಹೆಂಗಿರ್ಬೇಕಂತ ಏನಿಲ್ಲ. ಕೃಷ್ಣ ಏನಿದ್ದ ಭೋಗಿ, ಕೃಷ್ಣ ಭೋಗಿ. 16,000 ಹೆಂಡ್ರು, ಅಷ್ಟಮಹಿಷಿಯರು, ಮತ್ತಿನ್ನೇನೇನೋ ಇತ್ತವನು, ಅಷ್ಟಿದ್ರು ಅವನು ಜ್ಞಾನಿ. ಭೋಗಿಗಳು ಜ್ಞಾನಿ ಇರ್ಬೇಕಂತೇನಿಲ್ಲ, ಇರಬಾರ್ದಂತೇನಿಲ್ಲ. ಅವ ಭೋಗಿ ಇದ್ರೂ ಜ್ಞಾನಿಯ. ರಾಮ ಮತ್ತು ಜನಕ ಮಹಾರಾಜರು ಇವರು ಪಾಲಿಟಿಷಿಯನ್ಸ್, ರಾಜಕಾರಣಿಗಳು, ಅವರು ಜ್ಞಾನಿಗಳಿದ್ರು, ಅವರು ಬ್ರಹ್ಮಜ್ಞಾನಿಗಳಿದ್ರು. ಶುಕಾಚಾರ್ಯ ತ್ಯಾಗಿ, ಇವರು ಬ್ರಹ್ಮಜ್ಞಾನಿಗಳಿದ್ರು. ಆ ಜ್ಞಾನಿ ಅಂತಂದ್ರೆ ನೋಡೋದಕ್ಕೆ ಹೊರಗೆ ಏನು ಕಾಣಂಗಿಲ್ಲ, ಎಲ್ಲರಂಗ ಒಂದೇ ತರ ಕಾಣ್ತಿರ್ತಾನ. ಆದರೆ ಅವನಲ್ಲಿ ಸ್ವಲ್ಪ ನಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋದ್ರಾಗ ಅವನ ನಡೆ ನುಡಿಗಳನ್ನ ನೋಡಿದರೆ ಜ್ಞಾನಿಗೆ ಇತರ ಜೀವಿಗಳಿಗಿರೋ ವ್ಯತ್ಯಾಸ ಏನು, ಜ್ಞಾನಿಗೆ ಈ ಜಗತ್ತಿನ ವ್ಯವಹಾರ ಏನದಲ್ಲ ಅದೆಲ್ಲ ಕಲ್ಪಿತ, ಅದೆಲ್ಲ ಮಿಥ್ಯ, ಅದೆಲ್ಲ ಅನಿತ್ಯ, ಅದೆಲ್ಲ ವಿನಾಶ ಆಗಿ ಹೋಗಂಥದ್ದು ಅಂತ ಅವನಿಗೆ ಅದರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಇರ್ತದೆ. ಪರಮಾತ್ಮ ಒಬ್ಬನೇ ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ಅಜ್ಞಾನಿಗೇನಿರ್ತದ, ಈ ಜಗತ್ತನ್ನದು ಸತ್ಯ ಅಂತಿರ್ತದೆ. ಇಲ್ಲಾಗುವ ಲಾಭ ನಷ್ಟ, ಮಾನ ಅಪಮಾನ, ಹಾನಿ ವೃದ್ಧಿಗಳೇ ಅವನಿಗೆ ಭಾರಿ ದೊಡ್ಡ ವಿಷಯಗಳಾಗಿರ್ತಾವ. ಮತ್ತಿಲ್ಲೇನಾರ ಕಷ್ಟ ಆಯ್ತಂದ್ರೆ ದುಃಖ ಅನುಭವಿಸ್ತಾನ, ಒಳ್ಳೇದಾದ್ರ ಸುಖ ಅನುಭವಿಸ್ತಾನ. ಆದ್ರೆ ಜ್ಞಾನಿ ಹಂಗೇನಿಲ್ಲ, ಬ್ರಹ್ಮ ಆನಂದದಲ್ಲಿ ಗಂಭೀರ ಸುಖವಾಗಿರ್ತಾನ ಜ್ಞಾನಿ. ಅವನಿಗೆ ನಷ್ಟ ಆದ್ರೂ ಚಿಂತಿಲ್ಲ, ಲಾಭ ಆದ್ರೂ ಚಿಂತಿಲ್ಲ, ಅವ ಹೆಂಗಿರ್ಬೇಕು ಹಂಗೇ ಇರ್ತಾನ, ತಟಸ್ಥವಾಗಿರ್ತಾನ. ಆದ್ರೆ ಅಜ್ಞಾನಿಗಿರೋದು ಅವನಿಗಿರೋದು ವ್ಯತ್ಯಾಸಗಳು ಇವೆಲ್ಲ ನಾವು ಬ್ರಹ್ಮಜ್ಞಾನ ಪಾಠದೊಳಗೆ ರೆಗ್ಯುಲರ್ ಆಗಿ ಹೇಳ್ಕೋತಿದ್ರೆ ಅವಾಗ ಗೊತ್ತಾಗ್ತದೆ. ಇಲ್ಲೇನಾಯ್ತು, ಪುಣ್ಯಕ್ಷೇತ್ರದ ಬಗ್ಗೆ
ಒಬ್ಬ ಜ್ಞಾನಿ ಪುರುಷ ಎಲ್ಲಿರ್ತಾನ ಅದನ್ನು ಪುಣ್ಯಕ್ಷೇತ್ರ ಅಂತ ಗುರುತಿಸ್ರಿ. ಅದನ್ನೇ ನೀವು ತಿಳ್ಕೊಂಡು ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನ್ ಬೇಕು, ಆ ಪುಣ್ಯತ್ವ, ಆ ಪಾವಿತ್ರ್ಯತ್ವ ಆತನ ಸಾನ್ನಿಧ್ಯದಿಂದಲೇ ಬರುತ್ತದೆ, ಅವನ ತಪಸ್ಸಿನಿಂದ ಬರುತ್ತದೆ, ಜ್ಞಾನದಿಂದ ಬರುತ್ತದೆ. ಅಂತವರು ವಾಸ ಮಾಡಿದಂತ ಒಂದು ಸ್ಥಾನಕ್ಕೆ, ಹಿಂದೆ ವಾಸ ಮಾಡಿದ ಸ್ಥಳಕ್ಕೆ ಈಗ ನಾವು ಪುಣ್ಯಕ್ಷೇತ್ರ ಎಂದು ಹೇಳುತ್ತೇವೆ. ಆದರೆ ಈಗ ಅವು ತಮ್ಮ ಪವರ್ ಶಕ್ತಿಯನ್ನ ಕಳೆದುಕೊಂಡಿದ್ದವಾಗಿರುತ್ತವೆ. ಈಗ ಬಹುತೇಕ ಏನಾಗಿರ, ಯಾವುದೇ ಸಂಸ್ಥೆಗಳು ನೋಡ್ರಿ, ಅವ್ರ ಹೆಸರು ಹೇಳೋದು ಬೇಡ, ಅವ್ರದ್ದು ಅಧಿಕಾರ, ಅವ್ರದ್ದು ಒಂದು ರೀತಿ ಪ್ರಭಾವ ಜಾಸ್ತಿ ಇದ್ದೊತ್ನಾಗ ಜನರೆಲ್ಲ ಹೋಗಿ ರೊಕ್ಕ, ರೂಪಾಯಿ, ಬಂಗಾರ ಏನೆಲ್ಲ ಒಟ್ಟಿ ಬಂದ್ಬಿಟ್ರು. ಕೋಟಿ ಕೋಟಿ ಬಿಲ್ಡಿಂಗ್ ಕಟ್ಟಿದ್ರು, ಏನೇನೋ ದೊಡ್ಡದು ಫಾರಿನ್ದಾಗ ಅಲ್ಲಿ ಇಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದು ದೊಡ್ಡ ಮಾಡಿದ್ರು. ಆ ವ್ಯಕ್ತಿ ಆಯುಷ್ಯ ತೀರಿದ ಮೇಲೆ ಜಾಗ ಖಾಲಿ ಮಾಡಿದ್ಮೇಲೆ ಅವರ ಆಸ್ತಿ ಪಾಸ್ತಿಗಳನ್ನ ಲಪಟಾಯಿಸ್ಲಕ್ಕ ಈಗ ಅಲ್ಲಿ ಯಾರು ತುಂಬ್ಯಾರ? ಬರೇ ಕಳ್ಳಕಾಕರು ತುಂಬ್ಯಾರ, ಅವರೇ ತುಂಬ್ಯಾರ, ಅವರೇ ಅದನ್ನ ನಡೆಸ್ಲಕತ್ತಾರ. ಅಲ್ಲಿ ಏನು ಅವ್ರ ಇದ್ದಾಗಿಂದ ಯಾವ ಆಧ್ಯಾತ್ಮಿಕ ಶಕ್ತಿಗಳು ಇಲ್ಲ, ಆಧ್ಯಾತ್ಮಿಕ ಜ್ಞಾನಗಳು ಇಲ್ಲ. ಅದಕ್ಕೆ ಅವರು ಬದುಕಿರುವಾಗಲೇ ಅವರನ್ನ ಗುರುತಿಸ್ಬೇಕು. ಅದಕ್ಕೆ ಈಗ ಅವೆಲ್ಲ ತಮ್ಮ ಶಕ್ತಿ ಕಳ್ಕೊಂಡಿವೆ. ಈಗ ಬಹುತೇಕ ಕಳ್ಳರು, ಕಾಕರು ಮುಂತಾದವರು ಅಲ್ಲಿ ತುಂಬಿದ್ದಾರೆ. ಎಲ್ಲ ಅದಲು ಬದಲಾಗುತ್ತದೆ. ಅದಕ್ಕೇನು ಮಾಡುವುದು? ಹಾಗೆ ಇದ್ದದ್ದು ಹೀಗೆ ಈ ರೀತಿ ಆಗುತ್ತದೆ. ಆದರೆ ಜ್ಞಾನಿ ಏನಿದ್ದಾನಲ್ಲ ಅವನು ಮಾತ್ರ ಎಲ್ಲೆಲ್ಲಿ ಇರುತ್ತಾನೋ ಅದೇ ಪುಣ್ಯಕ್ಷೇತ್ರ ನೋಡು. ಅಂದ್ರೆ ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರಕ್ಕೆ ಅಳಿವುಂಟು. ಅವ್ರ ಬಿಲ್ಡಿಂಗ್ ಅವು ಕಟ್ಟಿಟ್ಟು ಆದ್ರಂತಂದ್ರ ಅವೆಲ್ಲ ಕಳ್ಳಕಾಕರ ಕ್ಷೇತ್ರ ಆಗಿಬಿಡ್ತಾವ. ಅವ ಜ್ಞಾನಿ ಹಂಗಿಲ್ಲ, ಜ್ಞಾನಿ ಎಲ್ಲಿರ್ತಾನ ಅದೇ ಅವನ ಕ್ಷೇತ್ರ. ಎಷ್ಟೋ ಕಡೆಗಳಲ್ಲಿ ಅದನ್ನು ನಾವು ನೋಡುತ್ತೇವೆ. ಹಿಂದಕ್ಕೆ ಆಗಿ ಹೋದ ಜ್ಞಾನಿಗಳದ್ದೇನಾದರೂ ಆಗಲಿ, ಅವರು ಎಲ್ಲಿಯೇ ವಾಸ ಮಾಡಲಿ, ಒಂದೇ ದಿವಸ ಇರಲಿ, ಒಂದು ಸ್ಥಳದಲ್ಲಿ 8 ದಿನ ಇರಲಿ, 1 ತಿಂಗಳು ಇರಲಿ, ಎಲ್ಲೇ ವಾಸ ಮಾಡಿದ್ದರೂ, ಯಾವ ಊರಲ್ಲಿ ವಾಸ ಮಾಡಿದ್ದರೋ ಅವರವರ ಗುರುತಿಗಾಗಿ ಒಂದೊಂದು ಜಾಗೆಯನ್ನು ಮಾಡಿಬಿಟ್ಟಿದ್ದಾರೆ. ನೋಡ್ರಿ, ಶಂಕರಾಚಾರ್ಯರು ನಮ್ಮ ದೇಶದೊಳಗ ಅವರದು ತಪಸ್ಸು ಮಾಡಿದ ಜಾಗಗಳು ಇದ್ದಷ್ಟು ಯಾವ ತಪಸ್ವಿಗಳದು ಇಲ್ಲ. ಇಡೀ ಜಗತ್ತಿನ ತುಂಬ ಎಲ್ಲಿ ಹೋದರೂ ಸಹಿತ ಇಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ ಅದ, ಇಲ್ಲಿ ಶಂಕರಾಚಾರ್ಯರು ಬಂದಿದ್ರು, ಇಲ್ಲಿ ಬಂದಿದ್ರು, ಅಲ್ಲಿ ಬಂದಿದ್ರು, ಎಲ್ಲಿ ಹೋದ್ರೂ ಶಂಕರಾಚಾರ್ಯರ ಪ್ರಭಾವ ಬೀರಿ ಹೋಗ್ಯಾರ. ಹಾಗೆ ಎಲ್ಲೆಲ್ಲಿ ಏನೇನ್ ಮಾಡ್ಯಾರ ಅದನ್ನೆಲ್ಲ ಒಂದೊಂದು ಮಠ ಮಾಡ್ಯಾರ, ಸ್ಮಾರಕ ಆಗ್ಯದ. ಅಂದರೆ ನಮ್ಮ ಊರಿಗೆ ಸಹ ಅವರು ಪಾದ ಇಲ್ಲಿ ಬಿದ್ದಾವೆ, ಇದು ನಮ್ಮ ಊರು, ಇದು ಒಂದು ಪುಣ್ಯಕ್ಷೇತ್ರ ಎಂದು ಆ ಜನರ ಭಾವನೆ ಮಾಡಿಬಿಡುತ್ತಾರೆ. ಇರಲಿ, ಇನ್ನೂ ಒಂದು ಮಾತು, ಎಲ್ಲಕ್ಕಿಂತ ಹೆಚ್ಚಿನ ಫಲದ್ದು ಈ ಜ್ಞಾನವೆನ್ನುತ್ತಾರೆ. ಅವ್ರು ಏನ್ ಮಾಡ್ತಾರ, ಅವ್ರದೊಂದು ಪೂಜೆ ಮಾಡ್ಕೊಂಡದ್ದು, ಅವರು ಸಮಾಧಿ ಕಟ್ಟಿ ಅದಕ್ಕೊಂದು ಕ್ಷೇತ್ರ ಮಾಡ್ತಾರ. ಅದೆಲ್ಲ ಶ್ರದ್ಧಾಳುಗಳು ಮಾಡುವ ಕೆಲಸ. ಆದರೆ ಆ ಮಹಾತ್ಮನ ಜ್ಞಾನ ಏನದ ಅದನ್ನು ಪಡ್ಕೊಂಡು ನಾವು ಜ್ಞಾನಿಗಳಾಗದ ಅದೆಲ್ಲಕ್ಕಿಂತ ದೊಡ್ಡ ವಿಚಾರ. ಅದನ್ನ ಹೇಳ್ತಾರ ಅವರು, ಎಲ್ಲಕ್ಕಿಂತ ಹೆಚ್ಚಿನ ಫಲದ್ದು ಏನಂದ್ರೆ ಈ ಜ್ಞಾನ. ಎಷ್ಟೊಂದು ದಾನಗಳಿವೆ ನಮ್ಮಲ್ಲಿ, ಷೋಡಶ ದಾನಗಳು, 16 ಬಗೆಯ ದಾನಗಳು, ಅನ್ನದಾನಾದಿಗಳು, ಏನೆಲ್ಲ ವಿದ್ಯಾದಾನ, ದ್ರವ್ಯದಾನ, ಏನೆಲ್ಲ ಆಕಳು ದಾನ, ಕನ್ಯಾದಾನ, ಏನೋ ದಾನಗಳು ಮಾಡ್ತಿರ್ತಾರ. ಎಷ್ಟು ಬೇಕಾದಷ್ಟಿವೆ. ಆದರೆ ನಾನು ನಿಮಗೆ ಹೇಳುವ ಸಂಗತಿ ಏನೆಂದರೆ, ಈ ಜ್ಞಾನ ದಾನವೆಂದೇನಿದೆಯೋ ಇದರ ಯೋಗ್ಯತೆ ಉಳಿದ ಯಾವ ದಾನಕ್ಕೂ ಬರುವುದಿಲ್ಲ. ಅದಕ್ಕೆ ಏನ್ ಮಾಡಬೇಕು, ಜ್ಞಾನಿ ಆಗ್ಬೇಕು. ಮೊದಲು ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ಬ್ರಹ್ಮಜ್ಞಾನಿಯಾಗಿ ತನಗಾದ ಆನಂದವನ್ನ ಇತರರಿಗೆ ಹಂಚುವುದೇ ಅದೇ ಜ್ಞಾನದ ದಾನ. ಇದನ್ನೇ ಕಾಯಕ ಅಂದರು ಶರಣರು. ಇಷ್ಟೇ ಅಲ್ಲ, ಜ್ಞಾನವೆನ್ನುವುದೊಂದು ಸಂಪಾದನೆ. ಮಾಡಿದರೆ ಎಲ್ಲ ದಾನಗಳು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅದು ಎಲ್ಲವೂ ಇದರ ಒಳಗೆ ಸಮಾವೇಶವಾಗುತ್ತದೆ. ಇದ್ದಕ್ಕಿದ್ದಂತೆ ಇದು ಹೆಚ್ಚು ಆಗುವುದಿಲ್ಲ. ಎಷ್ಟು ಬೇಕಾದರೂ ದಾನ ಮಾಡು ಎಂದು ಈ ಬ್ರಹ್ಮಜ್ಞಾನ ನೀ ಎಷ್ಟು ದಾನ ಮಾಡಿದ್ರು ಅದೇನು ಹೆಚ್ಚಾಗಲ್ಲ, ಕಡಿಮೆ ಆಗಂಗಿಲ್ಲ.
ಜ್ಞಾನ ದಾನ ಮಾಡಿದ್ರೆ ಉಳಿದದ್ದು ಏನಾರ ವಸ್ತುಗಳು ನೀವು ಜ್ಞಾನ ದಾನ ಮಾಡಿದ್ರಿ ಅಂತಂದ್ರೆ ಉಳಿದು ದಾನ ಮಾಡಿದ್ರೆ ಕಡಿಮೆ ಆಕೋತ ಹೋಗ್ತಾವ. ಜ್ಞಾನದ ದಾನ ಹಂಗಿಲ್ಲ. ಎಷ್ಟು ದಾನ ಮಾಡ್ತೀರಿ ಅಷ್ಟು ದಾನ ಮಾಡಿದವನು ಗಟ್ಟಿ ಆಗ್ತಾನ, ಆ ದಾನ ಪಡೆದವನು ಗಟ್ಟಿ ಆಗ್ತಾನೆ. ಅಂಥದ್ದೊಂದು ವಿಶೇಷವಾದಂತ ಶಕ್ತಿ ಜ್ಞಾನ ದಾನದಾಗದ. ಮೇರು ಸಾಮ್ಯ ಸುವರ್ಣ ದಾನವ ಅಂತ ಹೇಳ್ತಾರೆ. ಮೇರು ಸಾಮ್ಯ ಸುವರ್ಣ ದಾನವ ಅಂದ್ರೆ ಮೇರು ಪರ್ವತದಷ್ಟು ಸುವರ್ಣ ಬಂಗಾರ ದಾನ ಮಾಡು. ಈಗೇನು ಅರ್ಧ ತೊಲಿ ಕಾಲು ತೊಲಿ ಮಾಡಲಿಕ್ಕೆ ಸಹ ಸಾಧ್ಯವಿಲ್ಲ ಇಂತಹ ಕಾಲ ಈಗ. ಅಂತ ದಾನ ಮಾಡುವವರಿದ್ದರೆ ಮಾಡಿರಿ. ನಿಮ್ಮಲ್ಲಿ ರೊಕ್ಕ ರೂಪಾಯಿ ಬಂಗಾರ ಇತ್ತು ಅಂದ್ರೆ ಮಾಡ್ರಿ. ಆದರೆ ಅಷ್ಟು ಕಲ್ಲು ಸಹ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಮುಂದೆ. ಅಂಥದೊಂದು ಬಂಗಾರ ಬೇಡ, ಕಲ್ಲು ಕೊಡ್ಲಿಕ್ಕೆ ಆಗಲ್ಲ. ಆದರೇನಂತೆ ದಾರುಣಿ ಭೂಮಿ ದಾನ ಚತುಸ್ಸಮುಗ್ರ ಮಲಯಾಂಕಿತವಾದಂತ ಇಡೀ ಭೂಮಿಯ ದಾನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೆಯೋ, ಆ ಮೇರು ಪರ್ವತಕ್ಕೆ ಸಮಾನವಾದಂತ ಬಂಗಾರ ದಾನ ಮಾಡಿದರೆ, ಅಸಂಖ್ಯಾತ ಗೋದಾನ ಮಾಡಿದರೆ ಏನು ಫಲ ಬರುತ್ತದೆಯೋ ಅದು ಏನಾಗ್ತದಂದ್ರ ಈ ಜ್ಞಾನ ದಾನ ಮಾಡಿದವನಿಗೆ ಅದು ಕೈ ಸೇರ್ತದಂತ. ಕೈ ಸೇರುತ್ತದೆ, ಬರುವುದು ಅದು ಕೈ ಸೇರುವುದು, ಬೇಡವೆಂದರೂ ಅದು ಬರುತ್ತದೆ, ಕೈ ಸೇರುತ್ತದೆ. ಎಂಥವರಿಗೆ ಎಂದರೆ ನಿಮಿಷಾರ್ಧ ಆತ್ಮಧ್ಯಾನ ನಿಷ್ಠರಿಗೆ. ಒಂದು ನಿಮಿಷದಾಗ ಅರ್ಧ ನಿಮಿಷ ಆತ್ಮದ ಧ್ಯಾನ ಯಾರು ಮಾಡ್ತಾರ ಅವರಿಗೆ ಇಷ್ಟೊಂದು ಪುಣ್ಯ ಬರ್ತದಂತ ಹೇಳ್ತಾರ. ಏನೆಲ್ಲ ಮಾಡಿದರೆ ನಿಮ್ಗೇನ್ ಪುಣ್ಯ ಸಿಗ್ತದ ಅದಕ್ಕಿಂತ ದೊಡ್ಡ ಪುಣ್ಯ ಈ ಒಂದು ಆತ್ಮಜ್ಞಾನದಾಗಿರ್ತದ. ಆತ್ಮಧ್ಯಾನ ಯಾವನು ಮಾಡುತ್ತಾನೋ ಅರ್ಧ ನಿಮಿಷ, ಒಂದು ನಿಮಿಷ ಅಲ್ಲ ಅರ್ಧ ನಿಮಿಷ, ಯಾವನು ಏಕಾಗ್ರ ಚಿತ್ತದಿಂದ ಆತ್ಮ ಸ್ವರೂಪವನ್ನು ಧ್ಯಾನ ಮಾಡುತ್ತಾನೋ ಅವನಿಗೆ ಎಲ್ಲ ದಾನ ಮಾಡಿದ ಫಲ ಒಲ್ಲೆ ಅಂದರೂ ಕೇಳುವುದಿಲ್ಲ, ಅವನಲ್ಲಿ ಬಂದು ಸೇರುತ್ತದೆ. ಅಂದರೆ ಜ್ಞಾನದ ಮಹತ್ವವನ್ನು ಹೇಳಿದ್ದಾರೆ. ನಾಳೆಯಿಂದ ಮುಂದಿನ ವಿಷಯ ಕೇಳಬಹುದು. ಆತ್ಮಜ್ಞಾನದ ಒಂದು ಧ್ಯಾನ ಹೆಂಗ್ ಮಾಡಬೇಕು, ಆತ್ಮದ ಧ್ಯಾನ ಹೆಂಗ್ ಮಾಡ್ಬೇಕ್ರಿ? ಆತ್ಮದ ಧ್ಯಾನ ಹೆಂಗ್ ಮಾಡ್ತೀರಿ? ಒಂದು ನಿಮಿಷ ಅಲ್ಲ ಅರ್ಧ ನಿಮಿಷ ಮಾಡಿದ್ರೆ ಸಾಕತ್ತಾರ. ಹೆಂಗ್ ಮಾಡ್ತೀರಿ? ಬರೀ ಪುಸ್ತಕನಾಗ ಓದಿದ್ರೆ ಏನ್ರಿ? ಮ್ಯೂಟ್ ಆಗ್ಯದ್ರಿ. ಆತ್ಮದ ಧ್ಯಾನ ಹೆಂಗ್ ಮಾಡ್ತೀರಿ? ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ನೋಟ ಹೆರಹಿಂಗದ ಕಣ್ಬೇಟ ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಅಂತ ಹೇಳಿದ್ರು. ಏನ್ ಮಾಡ್ಬೇಕೀಗ? ರಾತ್ರಿ ಉಂಡು ಮಕ್ಕೊಂಡಿರ್ತೀವಲ್ಲ, ಮುಂಜಾನೆ ಹೇಳ್ಬೇಕಾದ್ರೆ ಒಳಗ ಆತ್ಮ ಇದ್ರೆ ಎದ್ದಿರ್ತೀರ, ಏನ್ ಆತ್ಮ ಇಲ್ಲ ಅಂದ್ರೆ ಹೇಳ್ತೀರ? ಎಲ್ಲರೂ ಮಕ್ಕೊಂಡವ್ರು ಮುಂಜಾನೆ ಹೇಳ್ತಾರತ್ ಏನ್ ಗ್ಯಾರಂಟಿ ಅದೇನ್ರಿ? ಎದ್ದಿರಿ ಅಂತಂದ ಕೂಡ್ಲೇನೆ ಒಳಗದ ಆತ್ಮ ಇದ್ದಿದ್ರ ಬಗ್ಗೆ ಅರಿವು ಬೇಕಾ ಬೇಡ? ಒಂದಿಟ್ಟು ಅದು ಆದಂತೆ ಎದ್ದಿವೇ ಇಲ್ಲ? ನೀ ಅದಿ ಅಂತ ನಾ ಎದ್ದಿನಪ್ಪ ಅಂತೇಳಿ ಒಂದು ಸ್ವಲ್ಪ ಅಂತರ್ಮುಖಿಯಾಗಿ ಯಪ್ಪ ಪರಮಾತ್ಮ ನೀ ಒಳಗದಿ ಅಂತೇಳಿ ನಾ ಎದ್ದಿನಪ್ಪ ಅಂತ ಅನ್ಲಕ್ಕೆ ಏನ್ ಖರ್ಚಾಗ್ತದ? ರೊಕ್ಕ ಏನಾರ ಪೀಸೋದೇನೋ ಅದಕ್ಕೆ? ಏನ್ ಒಳಗೆ ನೀ ಅದಿ ಅಂತ ಚೈತನ್ಯ ರೂಪ ಸಚ್ಚಿದಾನಂದ ನೀ ಅದಿ ಅಂತೇಳಿ ಎದ್ದಿನಪ್ಪ ಅಂತ. ಮತ್ತ ಅದೇ ಸಚ್ಚಿದಾನಂದನೇ ನಿಮ್ ಕಣ್ಣೆದುರು ಏನೇನ್ ಕಾಣ್ತಾವೋ ಅವೆಲ್ಲ ಅದೇ ಸಚ್ಚಿದಾನಂದನ ರೂಪಗಳು ಅದಾವ ಇಲ್ಲವು? ಎಲ್ಲ ನಾಮ ರೂಪಗಳು ಅವನೇ ತಾಳೇನ ಇಲ್ಲ? ಕಣ್ಣೆದುರು ಕಾಣುವ ವಸ್ತುಗಳು, ಕಣ್ಣೆದುರು ಕಾಣುವ ಜೀವಿಗಳು, ಮತ್ತಿನ್ನೇನೇನು ದೃಶ್ಯಗಳು ಕಾಣ್ತಾವ ಅವೆಲ್ಲ ಆ ಪರಮಾತ್ಮನೇ ಆ ರೂಪಗಳನ್ನು ತಾಳಿ ನಿಂತಾನ. ಬಂಗಾರ ಯಾವ ರೀತಿ ನಾನಾ ವಿಧವಾದ ಆಭರಣಗಳಾಗಿ ನಿಂತದೋ ಅದಕ್ಕೆಲ್ಲ ನೀವು ಬಂಗಾರ ಅನ್ಬಹುದ ಇಲ್ಲ? ಉಂಗ್ರ, ನೆಕ್ಲೆಸ್, ಮತ್ತೇನ್ ಚೈನ, ರಾವ ಏನೇನ್ ಅಂತಿರಲ್ಲ ಅವೆಲ್ಲ ಹೆಸರುಗಳು ಬಿಟ್ಟು ಅದಕ್ಕೆ ಬಂಗಾರ ಅಂದ್ರೆ ಬರಂಗಿಲ್ಲ. ಅದಕ್ಕ
ವ್ಯವಹಾರಕ್ಕಾಗಿ ಹೆಸರುಗಳು ಬೇರೆ ಬೇರೆ ಇರ್ಬೋದು. ಅವೆಲ್ಲ ಎದರಿಂದ ಮಾಡ್ಯಾರ? ವ್ಯಾವಹಾರಿಕ ನಾಮಗಳು ಬೇರೆ ಬೇರೆ ಇರಬಹುದು. ಮಾಡಿದ ಮೂಲ ವಸ್ತು ಯಾವುದು? ನಾಮರೂಪಗಳು ವ್ಯಾವಹಾರಿಕವಾಗಿ ಬೇರೆ ಬೇರೆ ಇರಬಹುದು ಅದರ ಪ್ರಯೋಜನಕ್ಕಾಗಿ. ಆದರೆ ಅವೆಲ್ಲವೂ ಆಗಿದ್ದು ಒಂದೇ ವಸ್ತುವಿಲಿಂತ. ಅದಕ್ಕೆ ಪ್ರತಿಯೊಂದು ವಸ್ತುವನ್ನ ಕಣ್ಣೆದ್ರೆ ಏನು ನೋಡ್ತೀರಿ, ಎಲ್ಲವನ್ನ ನೀವು ಪರಮಾತ್ಮ ಅಂತ ನೋಡ್ಬೇಕು. ಏನೇನು ನೋಡ್ತೀರಿ? ಮುಂಜಾನೆ ಎದ್ದು ಏನು ನೋಡಲ್ಲ, ಏನು ಇಲ್ಲ, ಬಡ ಬಡ ಹೋಗಿ ಒಂದಿಟ್ಟು ತೆಮ್ಮಿಗೆ ನೀರು ತಗೊಂಡು ಮಾರಿಗೆ ಹಚ್ಕೊಳ್ಳೋದು, ಸೀದಾ ಬಾರಿಗೆ ತಗೊಂಡು ಹೊಂಟು ಬಿಡೋದು ಕಸಗಳಿರಕ್ಕೆ. ಬಾರಿಗೆ ಪರಮಾತ್ಮ ಹೌದಾ? ಅಲ್ಲ. ಕಸ ಕಸ ಪರಮಾತ್ಮ ಅಲ್ಲ, ಅಂಗಳ ಪರಮಾತ್ಮ ಅಲ್ಲ. ಎಲ್ಲನೂ ಅವನೇ ಅದನ, ಎ ಟು ಝಡ್. ಅವನ್ ಬಿಟ್ಟು ಏನದ? ಎಲ್ಲವನ್ನ ಏನು ಮುಟ್ತೀರಿ, ಏನು ನೋಡ್ತೀರಿ, ಏನು ಮೂಚಿಸ್ತೀರಿ, ಏನು ಕೇಳ್ತೀರಿ, ಪ್ರತಿಯೊಂದು ಪರಮಾತ್ಮ ನೀನಪ್ಪ ನೀನಪ್ಪ ನೀನಪ್ಪ, ಎಲ್ಲ ನೀನೇ ಅಪ್ಪ, ಎಲ್ಲ ನೀನೇ ಅಪ್ಪ. ಹಿಂಗ ನೀವು ಪ್ರತಿಯೊಂದನ್ನ ನೀವು ರೂಢಿ ಮಾಡ್ಕೊಂಡ್ರಿ ಅಂದ್ರೆ ಅರ್ಧ ನಿಮಿಷಕ್ಕ ಇಡೀ ದಿನನೂ ನೀವು ಆತ್ಮಧ್ಯಾನ ಮಾಡ್ಲಕ್ ಬರ್ತದೆ. ಬಂಗಾರ ನೋಡಿದ್ರಿ, ಬಂಗಾರದ ಧ್ಯಾನ. ಆಭರಣ ನೋಡಿದ್ರಿ, ಬಂಗಾರ ಮರ್ತೀರಿ. ನಾಮರೂಪಗಳ ಧ್ಯಾನ. ನಾಮರೂಪಗಳು ತೊಂದರೆ ಕೊಡ್ತಾವ. ಅವ್ರ ಬಲ್ಲಿ ಒಂದು ಮಣ ಬಂಗಾರದ, ಇವ್ರ ಬಲ್ಲಿ ಒಂದು ಮಣ ಬಂಗಾರದ. ಇಬ್ಬರ ಬಲ್ಲಿ ಒಂದೊಂದು ಮಣ ಬಂಗಾರ ಇತ್ತಂದ್ರೆ ಸಮಾಧಾನ ಇರ್ತದ. ಆದ್ರೆ ಅವ್ರ ಬಂಗಾರದಾಗ ಮಾಡಿದ ಆಭರಣಗಳ ಡಿಸೈನ್ ಇವ್ರ ಬಲ್ಲಿಲ್ಲ, ಇವ್ರ ಬಂಗಾರದಾಗ ಮಾಡಿದ ಡಿಸೈನ್ ಅವ್ರ ಬಲ್ಲಿಲ್ಲ. ಈಗ ಡಿಸೈನ್ಗಳು ತಲೆ ಕೆಡ್ತಾವ. ಡಿಸೈನ್ ನೋಡ್ಬೇಕಾ, ಬಂಗಾರ ನೋಡ್ಬೇಕಾ? ಹೆಂಗ ಸಮಾಧಾನ ಇರ್ಬೇಕಾದ್ರೆ ಯಾವ್ದು ನೋಡ್ಬೇಕು? ತಲೆ ಕೆಡಿಸ್ಕೊಂಡು ಹುಚ್ಚಿಡ್ದು ಸಂಕಟ ಪಡ್ಬೇಕಾದ್ರೆ ಡಿಸೈನ್ ನೋಡ್ಬೇಕು. ಶಾಂತಿ ಸಮಾಧಾನಲಿಂತ ಇರ್ಬೇಕಾದ್ರೆ ಏನ್ ನೋಡ್ಬೇಕು? ಬಂಗಾರ ನೋಡ್ಬೇಕು. ಬಂಗಾರ ನೋಡಿದ್ರೆ ಸಮಾಧಾನ, ಶಾಂತಿ. ಅದರ ಡಿಸೈನ್ ನೋಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಹೆಣ್ಮಕ್ಳು ಅದಕ್ಕೆ ಉತ್ತರನೇ ಕೊಡ್ಲಕ್ ಹೋಗಂಗಿಲ್ಲ ಅವ್ರು. ಅದ ಹೆಂಗಾಗ್ತಾರೆ, ನಾವು ಡಿಸೈನೇ ನೋಡ್ತೀವಿ ಅಂತಾರ. ಹಿಂಗದ. ಅದಕ್ಕೆ ಏನ್ ನೋಡ್ಬೇಕು? ನಾವು ಪ್ರತಿಯೊಂದು ವಸ್ತು ಕಂಕರ್ಮಯ ಶಂಕರ ಅಣು ರೇಣು ತೃಣ ಕಾಷ್ಟ ಸಚರ ಅಚರ ಮತ್ತೇನೇನದ ಎಲ್ಲವೂ ಆ ಪರಮಾತ್ಮನಿಂದಲೇ ಆಗಿದ್ದು. ಆ ಪರಮಾತ್ಮ ಇಲ್ಲದ ಯಾವ ವಸ್ತು ಎಲ್ಲಿ ಇಲ್ಲ, ಎಂದೂ ಇಲ್ಲ. ಹಿಂಗಾಗಿ ಆ ಪರಬ್ರಹ್ಮ ವಸ್ತುವಿನ ದರ್ಶನ ಮಾಡಿಕೊಂಡು ನಾವು ಸ್ವಂತ ಪರಮಾತ್ಮ ಸ್ವರೂಪರಾಗಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ, ಈ ರೀತಿಯಾದಂತಹ ಒಂದು ಜ್ಞಾನವನ್ನ ಹೊಂದಿ ಆ ಜ್ಞಾನದಲ್ಲಿಯೇ ನಮ್ಮ ಜೀವನ ಕಳಿಬೇಕು. ಆ ಜ್ಞಾನದ ಮೂಲಕನೇ ನಾವು ಪ್ರತಿಯೊಂದು ಮಾತು, ಕೃತಿ, ಆಲೋಚನೆ ಎಲ್ಲವನ್ನ ವ್ಯವಹರಿಸಬೇಕು. ಜೀವ ಮತ್ತು ಆತ್ಮ ಎರಡದವ ನಿಮ್ಮಲ್ಲಿ. ಜೀವ ಮತ್ತು ಆತ್ಮ ಎಲ್ಲರ ಬಲ್ಲಿ ಹಂಗೆ ಅದಾವಿಲ್ರಿ? ಏನ್ ಬೇರೆ ಜೀವನು ಅದ. ಜೀವ ಅಂತಂದ್ರೆ ಏನದ? ಪ್ರತಿಬಿಂಬ. ಆತ್ಮ ಬಿಂಬ. ಜೀವ ಏನದ? ಹುಟ್ಟುತ್ತೀನಿ, ಸಾಯ್ತೀನಿ, ಬರ್ತೀನಿ, ಹೋಗ್ತೀನಿ, ಪಾಪ ಮಾಡ್ತೀನಿ, ಪುಣ್ಯ ಮಾಡ್ತೀನಿ, ಸುಖ ದುಃಖ ಅನುಭವಿಸ್ತೀನಿ ಅಂತೇಳಿ ವ್ಯವಹಾರದಾಗ ಮುಳುಗಿದ್ದು ಜೀವ. ಹುಟ್ಟಲಾರ್ದು, ಸಾಯ್ಲಾರ್ದು, ಪಾಪ ಮಾಡ್ಲಾರ್ದು, ಪುಣ್ಯ ಮಾಡ್ಲಾರ್ದು, ಸುಖ ಇಲ್ಲ, ದುಃಖ ಇಲ್ಲ, ಒಂದೇ ತರ ಇರೋಂಥದ್ದು ಬ್ರಹ್ಮ, ಆತ್ಮ. ಈಗ ಯಾರೇ ನಿಮಗೆ ಏನಾದರೂ ಮಾತನಾಡಿಸಿದಾಗ ನೀವು ಜೀವಭಾವದಿಂದ ಅದನ್ನು ತಗೋಬೇಕೋ ಏನು ಆತ್ಮಭಾವದಿಂದ ತಗೋಬೇಕೋ? ಒಂದು ಕ್ಷಣ ಅಲ್ಲ, ಅರ್ಧ ನಿಮಿಷ ಆತ್ಮಭಾವದಲ್ಲಿದ್ರೆ ನೀವು 1 ಕೋಟಿ ಅದೇನು ಅದೆಂಥದ್ದು ಎವರೆಸ್ಟ್ ಶಿಖರಷ್ಟು ಬಂಗಾರ ದಾನ ಮಾಡಿದ ಪುಣ್ಯ ಸಿಗ್ತದಂತಾರ. ಹೆಂಗ್ ಮಾಡ್ಬೇಕಿದ ಆತ್ಮದ ಧ್ಯಾನ ಅಂತ ಹೇಳಕತ್ತೀನಿ ನಾನೀಗ. ಆತ್ಮಭಾವದಲ್ಲಿ ತಗೊಂಡ್ರೆ ಹೆಂಗ್ ತಗೋತೀರ? ಆತ್ಮಭಾವದಲ್ಲಿ
ಹೆಂಗ್ ತಗೋತೀರಿ? ನಿಮ್ಮ ಒಳಗಿರೋ ಆತ್ಮನೇ ಅವ್ರೊಳಗನು ಅದನ ಇಲ್ಲ. ನಿಮಗೆ ಎದುರು ಬಂದು ಒಬ್ಬ ಬೈಲಕತ್ತಾನ, ಕೆಟ್ಟ ಶಬ್ದಗಳು ಬಳಸ್ಲಕತ್ತಾನ. ಅವ ಕೆಟ್ಟ ಶಬ್ದ ಬಳಸ್ಬೇಕಾದ್ರೂ ಅವನೊಳಗಿನ ಆತ್ಮ ಇದ್ದದಕ್ಕೆ ಅವ ಬಳಸ್ಲಕತ್ತಾನ, ಏನ್ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ ಅವ ಬಳಸ್ತಿದ್ನ? ಅವನೊಳಗಿನ ಆತ್ಮ ಇದ್ದದ್ದಕ್ಕೆ ಅವನು ಬಳಸ್ಲಕತ್ತಾನ. ಮತ್ತ ಅವನೊಳಗಿರೋ ಆತ್ಮ ನಿಮ್ಮೊಳಗಿರೋ ಆತ್ಮ ಬೇರೆ ಬೇರೆ ಅದಾವೇನು? ಆತ್ಮದಾಗ ಏನಾರ ವ್ಯತ್ಯಾಸ ಅದ ಏನು? ಅವನೊಳಗಿರುವ ಆತ್ಮಕ್ಕ ನಿಮ್ಮೊಳಗಿರುವ ಆತ್ಮಕ್ಕೆ ಏನಾರ ವ್ಯತ್ಯಾಸ ಅದ ಏನು? ಆತ್ಮವಸ್ತು ಒಂದೇ ಅದ, ಬೇರೆ ಬೇರೆ ಅದ? ಒಂದೇ ಅದ. ಆತ್ಮವಸ್ತು ಒಂದೇ ಅದ. ಅವನೊಳಗಿರುವ ಆತ್ಮನು ನಾನೇ. ನಾನೇ ಮಾತಾಡ್ಲಕತ್ತೀನಿ, ಅಲ್ಲಿದ್ದು ಮಾತಾಡ್ಲಕತ್ತವನು ನಾನೇ, ಇಲ್ಲಿ ಮಾತಾಡಿಸ್ಕೊಳ್ತಾ ಇರೋನು ನಾನೇ, ಮಾತಾಡ್ತಾ ಇರೋ ಶಬ್ದನು ನಂದೇ. ಈ ರೀತಿ ಭಾವ ತಾಳಿದ್ರೆ ಅಂದ್ರೆ ನಿಮಗೆ ಸಮಾಧಾನ ಸಿಗ್ತದೆ. ಅದನ್ನ ಬಿಟ್ಟು ನಾವು ಜೀವ ಭಾವದಿಂದ ಅದನ್ನ ಸ್ವೀಕಾರ ಮಾಡಿದೆವು ಅಂತಂದ್ರೆ ಅಲ್ಲೇನಾಗ್ತದ? ಒಂದೊಂದು ಶಬ್ದಕ್ಕೆ ನಾನಾ ರೀತಿ ಅರ್ಥಗಳು ಉಂಟಾಗಿ ಏನಾಗ್ತದ? ರಾಗದ್ವೇಷಗಳು ಉಂಟಾಗ್ತವ, ಪಾಪ ಪುಣ್ಯಗಳು ಉಂಟಾಗ್ತವ, ಸುಖ ದುಃಖಾದಿಗಳು ಉಂಟಾಗ್ತವ. ಆ ಸುಖ ದುಃಖ ಅನುಭವಿಸ್ಲಿಕ್ಕೆ ಆಯುಷ್ಯ ತೀರ್ತು ಅಂತಂದ್ರೆ ಪುನರ್ಜನ್ಮಗಳು ಉಂಟಾಗ್ತವ. ಜೀವ ಭಾವದಿಂದ ಮಾಡಿದ ವ್ಯವಹಾರ ಅಜ್ಞಾನದ ವ್ಯವಹಾರ. ಅದು ಅಜ್ಞಾನದಿಂದ ಏನಾಗ್ತದಪ್ಪ ಅಂದ್ರೆ ಪುನರ್ಜನ್ಮಕ್ಕೆ ಕಾರಣ. ಅದಕ್ಕೆ ನಾವು ಸ್ವೀಕಾರ ಮಾಡುವಾಗ ಆತ್ಮ ಭಾವದಿಂದ ಸ್ವೀಕಾರ ಮಾಡಿದ್ರಿ ಅಂತಂದ್ರ ದೊಡ್ಡ ಪುಣ್ಯದ ಕೆಲಸ ಇದೆ. ಇದಕ್ಕೇನಂದ್ರು ಕಾಯಕ. ಕಾಯಕ ಅಂದ್ರೆ ಶರಣರು. ಇದಕ್ಕೇನಂತೀವಿ ನಮ್ಮ ಭಾಷೆ ಒಳಗ? ಕೇಳಕ್ ಬರ್ತಕತ್ತದ ಅಂತ. ಯಾರು ಏನೇ ಅಂದ್ರೂ ಕೇಳಕ್ ಬರ್ತದ ಅಂತಿದ್. ಕೇಳಕ್ ಬರೋ ಲಕ್ಷಣ ಇದೆ. ಯಾರು ಏನೇ ಅಂದ್ರೂ ನಮಗ ಕೇಳಕ್ ಬರ್ಬೇಕು. ಕೇಳಕ್ ಬರೋದಂದ್ರೇನು? ಹಿಂಗ ಆತ್ಮ ಭಾವದಿಂದ ಸ್ವೀಕಾರ ಮಾಡದೆ ಕೇಳಕ್ ಬರೋದು. ಜೀವ ಭಾವದಿಂದ ನೀವು ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಅಯ್ಯ ಎಂದರೆ ಸ್ವರ್ಗ, ಎಲವ ಎಂದರೆ ನರಕ. ಸ್ವರ್ಗ ನರಕಾದಿಗಳು ಉಂಟಾತವ. ಸ್ವರ್ಗ ನರಕ ಉಂಟಾಗಬೇಕೋ ಏನು? ಏಕೋ ಭಾವದಿಂದ ಪರಮಾನಂದ ಉಂಟಾಗಬೇಕು. ಪರಮಾನಂದ ಬೇಕಾ? ಸ್ವರ್ಗ ನರಕ ಬೇಕ್ರಿ? ಅದು ಸ್ವರ್ಗ ನರಕ ಯಾವಾಗ? ಸತ್ ಮೇಲೆ ಬರ್ತದ, ಈಗಲ್ಲ. ಈಗ ಸದ್ಯ ಈ ಕ್ಷಣನೇ ನೀವು ನಾನು ಆತ್ಮ, ನನ್ನ ಜೊತೆಗೆ ವ್ಯವಹಾರ ಮಾಡ್ತಾ ಇರೋಂಥ ಜೀವನು ಅದನ್ನು ಆತ್ಮನೇ ಅಂತೇಳಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಕೇಳಕ್ ಬರ್ಲಕತ್ತದ ಅಂತ ತಿಳ್ಕೊಂಡು ಅದೇ ಕ್ಷಣನೇ ನಿಮಗೆ ಮೋಕ್ಷದ ಆನಂದ ಉಂಟಾಗ್ತದ. ಮತ್ತೆ ನೀವು ಹೇಳಿದ ಮಾತು ಸಹಿತ ಇನ್ನೊಬ್ಬರಿಗೆ ಹೇಳಿದಾಗ ಆ ಮಾತು ಒಬ್ಬರಿಗೆ ಕೇಳಿದ್ರೆ ಒಂದು ರೀತಿ ಅರ್ಥ, ಇನ್ನೊಬ್ಬರಿಗೆ ಕೇಳಿದ್ರೆ ಇನ್ನೊಂದು ರೀತಿ ಅರ್ಥ. ಒಂದು ಸಾರಿ ಕೇಳಿದಾಗ ಒಂದು ರೀತಿ ಅರ್ಥ, ಇನ್ನೊಂದು ಸಾರಿ ಕೇಳಿದಾಗ ಇನ್ನೊಂದು ರೀತಿ ಅರ್ಥ. ಹಿಂಗ ಆತಿತ್ತು ಅಂದ್ರೆ ಈ ಮಾತುಗಳು ನಿಮಗೆ ಇನ್ನೂ ಆಡ್ಲಕ್ ಬರ್ತಾ ಇಲ್ಲ, ಹೇಳಕ್ ಬರ್ತಾ ಇಲ್ಲ ಅಂತ. ಹೇಳಕ್ ಬರ್ತದ ಅಂದ್ರೆ ಅದರ ಅರ್ಥ ಏನು? ನೀವು ಹೇಳಿದ ಮಾತು ಯಾರೇ ಕೇಳಿದ್ರು ಅದು ಹೌದಪ್ಪ, ಖರೆ ಅದ, ಕರೆಕ್ಟ್ ಅದ, ಒಳ್ಳೇದದ, ಕಲ್ಯಾಣಕಾರಿಯಾದಂತ ವಿಚಾರ ಅದ ಅಂತೇಳಿ ಒಪ್ಪುಗಳಂತ ಮಾತಾಡಿದ್ರೆ ಅದಕ್ಕೇನಂತಾರೆ? ಹೇಳಕ್ ಬರ್ತದ ಅಂದಂಗ. ಎಲ್ಲರೂ ಮಾತಾಡಿದವ್ರಿಗೆಲ್ಲ ಹೇಳಕ್ ಬರ್ತದ ಅಂತಲ್ಲ, ಯಾರೋ ಬರೆದಿಟ್ಟದ್ದು ಓದ್ತಿರ್ತಾರೆ, ಹೇಳಕ್ ಬರ್ಬೇಕಲ್ಲ. ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ಎಲ್ಲರೊಳಗಿರುವಂತ ಅರಿವು ಆತ್ಮ ಒಂದೇ ಅದ, ಎಲ್ಲರೊಳಗಿನ ಲಿಂಗ ಹೌದಂತೇಳಿ ತಲೆ ಹಾಕ್ಬೇಕಂತ. ಅಂತ ಮಾತಾಡಿದರೆ ಅದಕ್ಕೆ ಹೇಳಲಕ್ಕೆ ಬರ್ತದ ಅಂತ. ಶಾಸ್ತ್ರ ಬಿಟ್ಟು ಬುಕ್ ಬಿಟ್ಟು ಸುಮ್ಮನೆ ಹಂಗೆ ಮಾತಾಡಕ್ಕ ಪ್ರಾಕ್ಟೀಸ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಒಪ್ಪಿಗೆ ಆಗಂತದ್ದು. ಎಲ್ಲರೂ ಅವರಿವರೆನ್ನದೇ, ಎಲ್ಲರೂ ಅಲ್ಲಿ ಇಲ್ಲಿ ಎನ್ನದೇ, ಎಲ್ಲೆಲ್ಲಿಯೂ ಎಲ್ಲರೂ ಅಂದು ಇಂದು ಎನ್ನದೇ, ಎಂದೆಂದೂ ಉಪಯೋಗ ಆಗಂತ ವಿಚಾರಗಳನ್ನ ನಾವು ಮಾತನಾಡುವಂಥವ್ರಾದ್ರಿ ಅಂತಂದ್ರೆ ಅದು ಹೇಳಕ್ ಬರ್ತದಂತ ಲೆಕ್ಕ.
ಹೇಳಕ್ ಬರೋದು ಕೇಳಕ್ ಬರೋದು ಇವೆರಡು ವ್ಯವಹಾರ ಕಲ್ತ್ರಿ ಅಂತಂದ್ರೆ ಏನಾಯ್ತು? 1 ನಿಮಿಷ ಯಾಕ ಇಡೀ ದಿನ ನೀವು ಆತ್ಮದ ಧ್ಯಾನದಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದಕ್ಕೆ ಆತ್ಮ ಧ್ಯಾನದ ರೂಢಿ ಹೆಂಗ್ ಮಾಡ್ಕೋಬೇಕು, ಆತ್ಮ ಧ್ಯಾನದ ಪ್ರಾಕ್ಟೀಸ್ ಹೆಂಗ್ ಮಾಡ್ಕೋಬೇಕು, ನಾವು ಇಡೀ ಜೀವನದಲ್ಲಿ ದುಡಿದು ಏನೇನೋ ದಾನ ಧರ್ಮ ಮಾಡಿ ಭಾರಿ ಪುಣ್ಯ ಗಳಿಸ್ತೇವಲ್ಲ, ಆ ಎಲ್ಲ ಪುಣ್ಯಕ್ಕಿಂತ ದೊಡ್ಡ ಪುಣ್ಯ ನಾವು ಆತ್ಮಜ್ಞಾನಿಗಳಾಗುವುದು ಅನ್ನೋಂಥ ವಿಚಾರ ಹೇಳಿದ್ರು. ಈಗ ಹೇಳಿದ ವಿಚಾರ ಏನಾರೆ ಅರ್ಥ ಆಯ್ತಾ? ನಿಮ್ಗೇನಾರ ಅನುಭವಕ್ಕೆ ಬಂತ? ಏನಾರೆ ಪ್ರಶ್ನೆಗಳದವ, ತಕರಾರದವ? ಏನಾರ ಇದ್ರೆ ಹೇಳ್ರಿ. ಏನು ಇಲ್ಲ ಅಂತಂದ್ರೆ ಲಘು ಮಂಗಳಾರತಿ ಮಾಡಿ ಮುಗಿಸ್ರಿ. ಹೇಳಕ್ ಬರಬೇಕು, ಕೇಳಕ್ ಬರಬೇಕು, ತಿಳ್ಕೋಬೇಕು. ಕೇಳೋದೊಂದು ಕೆಲ. ಹೇಳಿದ್ರೆ ಹೆಂಗಿರ್ಬೇಕು? ಎಲ್ಲರೂ ಒಪ್ಪಂತದಿರ್ಬೇಕು, ಎಲ್ಲರಿಗೂ ಸರಿ ಅಂತ, ಯಾರು ಅದರ ಮಾತಿಗೆ ವಿರುದ್ಧ ಮಾಡಿರಬಾರ್ದು ಅಂತ ಮಾತಾಡೋದು. ಯಾರ್ದಾರೆ ಆಡಿದ ಮಾತು ಕೇಳಿ ನಿಮ್ಗೆ ಸಿಟ್ಟು ಬರ್ಲಕ್ಕತ್ತದ, ತಲೆ ಕೆಡ್ಲಕ್ಕತ್ತದ ಅಂದ್ರೆ ನಿಮಗ್ ಕೇಳಕ್ ಬರ್ಲಕ್ಕಿಲ್ಲ ಅಷ್ಟೇ. ಅವ ಮಾತಾಡೋದು ತಪ್ಪಲ್ಲ, ನಿಮಗ್ ಕೇಳಕ್ ಬರ್ತಾ ಇಲ್ಲ ಅಷ್ಟೇ. ಅದು ನೀವ್ ಹೇಳಿದ ಮಾತು ಕೇಳಿ ಯಾವಂದ ತಲೆ ಕೆಡ್ಲಕ್ಕತ್ತಂದ್ರೆ ನಿಮಗ್ ಹೇಳಕ್ ಬಂದಿಲ್ಲ ಅಂತ ಅಷ್ಟೇ. ಅವನ್ ತಪ್ಪಲ್ಲ, ಅಲ್ಲಿ ಸಮಸ್ಯೆ ಇರೋದು ನಿಮ್ಮಲ್ಲೇ. ಹೇಳೋದ್ರಾಗ ಏನೋ ದೋಷ ಇದ್ದದಕ್ಕೆ ಜನರಿಗೆ ತೊಂದರೆ ಆಗ್ಯದ, ಕೇಳೋದ್ರಾಗ ಏನೋ ದೋಷ ಇದ್ದದಕ್ಕೆ ನನಗೆ ತೊಂದರೆ ಆಗ್ಲಕ್ಕತ್ತದ, ನನಗೆ ಕೇಳಕ್ ಬಂದಿಲ್ಲ ಹೇಳಕ್ ಬಂದಿಲ್ಲ ಅಂತ ತಿಳ್ಕೊಂಡು ನಮ್ಮೊಳಗೆ ಸುಧಾರಣೆ ಮಾಡ್ಕೋಬೇಕು. ಜಗತ್ತು ನಮ್ಮ ವಿಚಾರದಂಗೆ ತಿದ್ದುಪಡಿ ಆಗಂಗಿಲ್ಲ. ನಮ್ಮೊಳಗಿನ ಸುಧಾರಣೆಯಲ್ಲಿಂತೆ ಜಗತ್ತು ಸುಖಮಯ ಆಗ್ತದೆ ನಮಗೆ. ಎಷ್ಟೈತೆ ಟೈಮು? ಬಂತಲ್ಲ 6 ಗಂಟೆ ಸಮೀಪ. ಯಾರು ಏನ್ರಿ ಮಾತಾಡ್ತಿದ್ರೆ ಮಾತಾಡ್ಬೋದು, ಏನ್ ಹೇಳ್ತಿದ್ರೆ ಹೇಳ್ರಿ. ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆ ಬ್ರಹ್ಮಜ್ಞಾನ ಪಾಠ ಇರ್ತದ. ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತೆ ಪಾರಾಯಣ, 4 ಗಂಟೆಗೆ ವೇದಾಂತ, ಮತ್ತೆ ರಾತ್ರಿ ವಚನ ಸಾಹಿತ್ಯ, ಸಿದ್ಧಾಂತ ಶಿಖಾಮಣಿ ವಿಚಾರಗಳಿರ್ತಾವ. ಇದೇ ಲಿಂಕ್ನೊಳಗ ಎಷ್ಟು ಸಾಧ್ಯ ಅದ ಅಷ್ಟು ಅಟೆಂಡ್ ಆಗ್ರಿ. ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದ ಸಾಧಿಸೊಳಕ್ಕೆ ಪ್ರಯತ್ನ ಮಾಡ್ರಿ. ಈ ರೀತಿಯಾದಂಥ ದಿನ 8 ರಿಂದ 10 ತಾಸು ಈ ಕಾರ್ಯಕ್ರಮಗಳ ನಡೆಸ್ತೀವಿ ನಾವು ಶುದ್ಧ ಬ್ರಹ್ಮ ಪೀಠದವರು. ಬೇರೆ ಯಾವ ಸತ್ಸಂಗದಾಗೂ ಈ ತರ ಬ್ರಹ್ಮಜ್ಞಾನದ ಒಂದು ವಿಚಾರಕ್ಕೆ ಏನ್ರಿ ಇಷ್ಟು ತಾಸು ಮಾಡ್ತೀರಿ ಅಷ್ಟು ತಾಸು ಮಾಡ್ತೀರಿ, ಎಷ್ಟು ತಾಸು ಅಲ್ಲ, ಇದನ್ನ 24 hours ನಾವು ಎಕ್ಸ್ಟೆಂಡ್ ಮಾಡೋರದೀವಿ. ಯಾರು ಕೇಳ್ತಾರೋ ಯಾರು ಬಿಡ್ತಾರೋ, ರೇಡಿಯೋ ಸ್ಟೇಷನ್ ಯಾವ ರೀತಿ ಚಾಲು ಇರ್ತಾವ, ಯಾರ್ಯಾರು ಕೇಳಲಿ ಯಾರ್ಯಾರು ಬಿಡ್ಲಿ, ನಮ್ಮದ್ ನಾವು ಹೇಳ್ಕೊತಿರ್ಬೇಕು ಅನ್ನೋಂಥದ್ದು ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಕತ್ತೀವಿ. ಈಗ 2 ತಾಸು ಇದ್ದದ್ದು 8 ತಾಸಿಗೆ ತಂದೀವಿ. ಇನ್ನ ಹೆಚ್ಚು ಮಾಡೋದದ. ಎಲ್ಲರದು ಸಹಾಯ ಸಹಕಾರ ಬೇಕು. ರೆಗ್ಯುಲರ್ ಆಗಿ ನಾವು ಒಬ್ಬನೇ ಹೇಳಕ್ಕಾಗ್ತದ? ಎಲ್ಲರೂ ಇಂಥ ಟೈಮಿಗೆ ನಾನು ಹೇಳ್ತೀನಿ ಇಂಥ ಟೈಮಿಗೆ ನಾನು ಹೇಳ್ತೀನಿ ಅಂತ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಬಂದ್ರು ಅಂತಂದ್ರೆ 24 hours ನಮ್ಮ ಲಿಂಕ್ ಚಾಲು ಇರ್ತದೆ. ಯಾವಾಗ ಯಾರೇ ಓಪನ್ ಮಾಡಿದ್ರು ಒಂದು ಬ್ರಹ್ಮಜ್ಞಾನದ ವಿಚಾರ ಅದರೊಳಗೆ ನಡೆದಿರ್ತದೆ. ಅಂಥದ್ದೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ನೋಡ್ಬೇಕು, ಆ ಪರಮಾತ್ಮನ ಇಚ್ಛೆ ಹಂಗಿತ್ತು, ಸರಿ ಆಯ್ತು ಅಂದ್ರೆ ಸರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಕಂಬಿ ಗುರುಗಳು ಇಲ್ಲ ಅಂತ ಮತ್ತಿದ್ರೆ ಯಾರು ಏನ್ರಿ ಮಾತಾಡ್ತಿದ್ರು ಮಾತಾಡ್ರಿ. ಇನ್ನೊಂದು 5 ನಿಮಿಷ 10 ನಿಮಿಷ ನಮ್ದೊಂದು ಮನವಿ ಸರ್. ಹೇಳ್ರಿ. ಬೆಳಗ್ಗೆ 6 ರಿಂದ 7 ಗಂಟೆ ತಕ್ಕ 8ಕ್ಕೆ ಕ್ಲೋಸ್ ಮಾಡ್ಬೇಕು ಸರ್. ಆಮೇಲೆ ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ಬೇಕು. ನಡುವೆ ಈ ಅಲ್ಲತ್ತು ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಡೀತದೆ ಸರ್. ಬೆಳಗ್ಗೆ 7:30 ಮುಗಿಸ್ಬೇಕು ಸರ್. ರಾತ್ರಿ 10 ಗಂಟೆಗೆ ಇರ್ಬೇಕು. ಹಂಗೆ ಮುಗಿತವಲ್ಲ ಮತ್ತೇನಾಗಿದೆ?
ಹಂಗೆ ನಡೆದವಲ್ರಿ, ಮತ್ತೇನ್ ತೊಂದರೆ ಅದ? ಕಾಲಾಧೀನವಾಗಿ ಯಾವುದು ನಡಿಬಾರದು, ಸ್ವತಂತ್ರವಾಗಿರ್ಬೇಕು, ಕಾಲಾತೀತವಾಗಿರ್ಬೇಕು. ಮತ್ತು ಕಾಲದ ಪ್ರಜ್ಞೆ ಇರಬಾರ್ದನು ಅಂತಲ್ಲ, ಕಾಲದ ಪ್ರಜ್ಞೆ ಇಟ್ಕೋಬೇಕು, ಬಟ್ ಕಾಲಾಧೀನವಾಗಿರ್ಬಾರ್ದು. ಇದೇ ಟೈಮಿಗೆ ನಡಿಬೇಕು, ಇದೇ ಟೈಮ್. ಅದು ವಿಷಯ ವಿಸ್ತಾರ ಹೆಂಗೆಂಗೋ ಇರ್ತದೆ, ಒಂದೊಂದ್ಸಾರಿ ಹೆಚ್ಚಾಗ್ತಿರ್ತದೆ, ಒಂದೊಂದ್ಸಾರಿ ಕಡಿಮೆ ಆಗ್ತಿರ್ತದೆ. ಆ ಸಮಯ ನೋಡಿ ನೋಡಿ ಮಾಡ್ಲಿಕ್ಕೆ ನೀವು ಎಷ್ಟೊತ್ತು ಪರಮಾತ್ಮನ ಧ್ಯಾನ ಮಾಡ್ತೀರಿ ಅಷ್ಟೊತ್ತೇ ಉಸಿರಾಡಿಸ್ರಿ ಅಂತ ಹೇಳ್ಯಾರ ಕಾಶಿ ಜಗದ್ಗುರುಗಳು. ಎಷ್ಟೊತ್ತು ಉಸಿರಾಡಿಸ್ತೀರಿ ಅಷ್ಟೊತ್ತು ಪರಮಾತ್ಮನ ಧ್ಯಾನ ಮಾಡ್ರಿ, ಇಲ್ಲಾಂದ್ರೆ ಎಷ್ಟೊತ್ತು ಪರಮಾತ್ಮನ ನೆನೆಸ್ತೀರಿ ಅಷ್ಟೊತ್ತೇ ಉಸಿರಾಡಿಸ್ರಿ ಅಂತ ಹೇಳ್ಯಾರ. ಕಾಲಾತೀತ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಕಾಲದ ಒಂದು ಪರಿಮಿತಿ ಇರಬಾರ್ದು ಅಂತಲ್ಲ, ಇರಬೇಕು, ಬಟ್ ಕಾಲನೇ ಮುಖ್ಯ ಆಗಬಾರ್ದು. ಆತ್ಮಜ್ಞಾನದ ಒಂದು ವಿಚಾರ ತಗೊಂಡ್ಮೇಲೆ ಅದರ ಸಂಪೂರ್ಣ ರಸ ಹೀರಿ ಏನ್ ಮಾಡ್ಬೇಕು, ಅದು ಅನುಭವಕ್ಕೆ ತಂದ್ಕೋಬೇಕು. ಟೈಮ್ ನೋಡಿ ನೋಡಿ ಮಾಡೋದ್ರಿಂದ ಏನಾಗ್ತದಂದ್ರೆ ವಿಷಯ ಕಂಪ್ಲೀಟ್ ಆಗಂಗಿಲ್ಲ, ಅದು ಎಲ್ಲಿರಲ್ಲೇ ಕಟ್ ಆಗ್ತದೆ, ಮರುದಿನ ಮತ್ತದು ಸಿಗಂಗಿಲ್ಲ, ಮುಗಿತ್, ಮರುದಿನ ಮತ್ತೆ ಹೊಸ ವಿಷಯನೇ ಬರ್ತದೆ. ನೀವೇನು ಆ ಟೈಮಿಗೆ ಯಾರಿಗೆ ಆಸಕ್ತಿ ಅದ ಕುಂದ್ರರ್ತಾರ, ಆಸಕ್ತಿ ಇರ್ಲಾರ್ದವ್ರಿಗೆ ವಜ್ಜ ಆತಿತ್ತು ಅಂತಂದ್ರ ಅವ್ರು ಬಿಟ್ಬಿಟ್ರಾಯ್ತು, ಒಂದೇನು ಕಟ್ ಮಾಡ್ಕೊಂಡು ಹೋಗ್ಬಿಟ್ರಾಯ್ತು. ಉಳಿದವ್ರು ಆಸಕ್ತಿ ಇದ್ದವ್ರು ಕೂತು ಮಾಡ್ತಿರ್ತಾರೆ.